ಆಗ್ಲಿಂದ ನಾನೇ ಕಾಯ್ತಾ ಇದ್ದೀನಿ. ಬಂದ್ಬಿಟ್ಯಾ? ಸಾವುಕಾರು ರೆಡಿ ಆಗಿದ್ದಾರೆ, ಕೆಳಗೆ ಬರ್ತಿದ್ದಾರೆ. ಸಾವುಕಾರ ಬರ್ತಾ ಇದಾರ? ಆಗ್ಲಿಂದ ಅಮ್ಮವ್ರು ಬುಸ್ಗುಡ್ತಾ ಇದ್ರು, ಸದ್ಯ ಬಂದಿಲ್ಲ. ಈಗ ಅವ್ರಿಗಾಗುತ್ತೆ ಹುಟ್ಟಿದಬ್ಬ. ಅಬ್ಬಾ, ಮುತ್ತು ಬಂದಾಯ್ತು. ಹೌದು, ಆಗ್ಲಿಂದ ನಾವ್ ಇಲ್ಲೇ ಇದ್ದೀವಿ. ನೀನ್ ಯಾವಾಗ ಬಂದೆ, ಎಲ್ಲಿಂದ ಬಂದೆ? ನಾನು ಬರೋದು ನಿನಗೆ ಮಾತ್ರ ಅಲ್ಲ, ಇಲ್ಲಿರೋರು ಯಾರಿಗೂ ಗೊತ್ತಾಗಲ್ಲ. ಓಹೋ, ಹೇಗೆ? ಅವ್ನ್ ಬರೋದು ನಮಗ್ ಗೊತ್ತಾಗಲ್ಲ, ನಾನ್ ಬರೋದು ನಿಮಗ್ ಗೊತ್ತಾಗಲ್ಲ. ಬರ್ಬೇಕಾ ಟೈಮ್ ಅಲ್ಲಿ ಜಾಗದಲ್ಲಿ ಕರೆಕ್ಟ್ ಆಗಿ ಬರ್ತೀನಿ. ಯಾ ಅಲ್ಲೋಡು ಸಾವುಕಾರು. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್ ಸ್ವಾಹಾ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್ ಸ್ವಾಹಾ. ಯಾಕಮ್ಮ? ಅಮ್ಮ, ಸಾವುಕಾರ ಹುಟ್ಟಬ್ಬ ಇವತ್ತು, ನೀವೇ ಆಶೀರ್ವಾದ ಮಾಡ್ತಿದ್ರಿ. ಹೇಗೆ ಮೊದಲ ಆ ಬುದ್ಧಿ ಅವನಿಗಿದ್ರೆ ಹೆತ್ತವಳ ಮನಸ್ಸನ್ನ ಸಂತೋಷವಾಗಿ ಇಡೋಕ್ ಕೇಳು, ಆಮೇಲೆನ ಆಶೀರ್ವಾದ ಎಲ್ಲ. ಏನದು? ಅದಲ್ಲ ಸಾವುಕಾರ್ರೆ, ನೀವಿನ್ನೂ ಮದುವೆ ಮಾಡ್ಕೊಳ್ಳಿಲ್ಲ ಅಂತ ಅಮ್ಮನ ಕೋಪ. ಅಮ್ಮ, ಈ ವರ್ಷ ನೋಡ್ತೀರಿ, ನೀವ್ ಅನ್ಕೊಂಡಾಗೆಲ್ಲ ಆಗೋಗುತ್ತೆ. ಮುಂದಿನ ವರ್ಷದಿಂದ 3 ಜನ ಕಾಲಿಗೆ ಬೀಳ್ತಾರೆ. 3? ಸಾವುಕಾರ ಒಬ್ರು, ಮದ್ವೆ ಆಗೋರೊಬ್ರು, ಮಡ್ಲೆಲ್ ಒಂದು, 3 ಜನ ಆಯ್ತಲ್ಲ. ಅವಳಿ ಜವಳಿ ಆದ್ರೆ 4. ಸಾವುಕಾರ್ರೆ, ಅಮ್ಮವ್ರು ನಗ್ತವ್ರು, ಇದೇ ಚಾನ್ಸ್, ಕಾಲಿಗೆ ಬಿದ್ಬಿಡೆ. ಬೇಳೆ ಮುತ್ತು ಹೇಳೋ ಪ್ರಕಾರ ಈ ಮನೇಲೆಲ್ಲ ಒಳ್ಳೇದಾದ್ರೆ ಅದೇ ಸಂತೋಷ. ಹೊರಡ್ಬರ್ತೀನಮ್ಮ. ಎಲ್ಲಿ? ನಾಟಕಕ್ಕ? ನಾಟಕನಾ? ಇಲ್ಲಮ್ಮ. ನಿನ್ನೆ ನೀನ್ ನಾಟಕಕ್ಕೆ ಹೋಗಿಲ್ಲ? ಓ ಇಲ್ಲಮ್ಮ, ನಾಟಕ ಅದೆಲ್ಲ ನೋಡೋದ್ ಬಿಟ್ಟು ಬಹಳ ದಿನ ಆಯ್ತು. ಮುತ್ತು, ನೀನ್ ಹೇಳು. ಇಲ್ಲಮ್ಮ, ಹೋಗ್ಲಿಲ್ಲ. ನಿನ್ ತಲೆ ಮೇಲೆ ಕೈ ಇಟ್ಟು ಹೇಳು. ಸತ್ಯವಾಗ್ಲೂ ಹೋಗ್ಲಿಲ್ಲಮ್ಮ. ನಿನ್ ಬಗ್ಗೆ ನೀನ್ ಯಾವತ್ ಯೋಚನೆ ಮಾಡಿದ್ಯಾ? ಇವನ್ ತಲೆ ಮೇಲೆ ಕೈ ಇಟ್ಟು ಹೇಳು. ಅದೆಲ್ಲ ಆಗ್ಬಿಡಮ್ಮ. ತಲೆ ಮೇಲೆ ಕೈ ಇಟ್ಟು ಹೇಳು ಅಂದೆ. ಸರಿ 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 ಸರಿ. ಸತ್ಯವಾಗ್ಲೂ ನಾಟಕಕ್ಕೆ ಹೋಗಿದ್ವಮ್ಮ. ಮೋಹಿನಿ ಬಸ್ ಮಾಸ್ಪುರ, ಬೆಳಿಗ್ಗೆ 5 ಗಂಟೆಗೆ ಬಂದ್ವಿ. ರಾಜ, ನೀನ್ ಇವತ್ತು ಯಾವ ನಾಟಕಕ್ಕೂ ಹೋಗ್ಬಾರ್ದು. ನಿನ್ಗೋಸ್ಕರ ಜನ ಕಾಯ್ತಾ ಇದ್ದಾರೆ. ನೀನ್ ಮಾಡ್ಬೇಕಾದ ದಾನ ಧರ್ಮ ತುಂಬಾ ಇದೆ. ಸದ್ಯಕ್ಕೆ ಇವತ್ತು ನಾಟಕ ಇಲ್ಲ, ನಡಿ. ನಾವಿವತ್ತು ನಾಟಕ ನೋಡಕ್ ಹೋಗ್ತಾ ಇದ್ದೀವಿ. ಏನದು? ಏನಿಲ್ಲಮ್ಮ, ದೇವಸ್ಥಾನಕ್ಕೆ ಹೊಡ್ ಬರೋಣ ಅಂತ. ದೇವಸ್ಥಾನಕ್ಕೆ? ಹೌದಮ್ಮ, ದೇವ್ರ ನೋಡ್ಕೊಂಡ್ ಬರಕ್ಕೆ. ಹೌದು, ಬರ್ತೀವಿ, ದೇವತೆ ನೋಡ್ಕೊಂಡ್ ಬರ್ತೀವಿ. ಅಬ್ಬಾ, ಎಲ್ಲ ಚೆನ್ನಾಗ್ ಮುಗೀತು. ಮುತ್ತು, ನಿನಗೆ ನಾನು ಎಷ್ಟು ಸಲ ಹೇಳಿದ್ದೀನಿ ಇಂಥ ಕೆಲ್ಸಗಳೆಲ್ಲ ಮಾಡಬೇಡ ಅಂತ. ಅಮ್ಮ, ನಮ್ಮ ಮಾತು ನಾವು ಎಲ್ಲಿ ಕೇಳ್ತಾನೆ ಹೇಳು. ಅಮ್ಮ, ಈ ದೇಹದಲ್ಲಿ ಹರಿತಿರೋ ರಕ್ತ ನೀವು ಹಾಕಿದ ಭಿಕ್ಷೆ, ನಿಮ್ಗಲ್ದೆ ಬೇರೆ ಯಾರಿಗೆ ಸೇವೆ ಮಾಡ್ಲಿ. ಮುತ್ತು, ಹಿತ್ತಲ್ಗೋಗಿ ದನಗಳಿಗೆಲ್ಲ ಮೇವ ಹಾಕ್ಬಿಟ್ ಬಾ. ಅದೆಲ್ಲ ಆಗ್ಲೇ ಆಯ್ತಮ್ಮ. ಆಯ್ತಾ? ಆಯ್ತು. ಸರಿ, ಅಡಿಗೆ ಮನೆಯಲ್ಲಿ ಅಡಿಗೆಲ್ಲ ಆಯ್ತಾ ಅಂತ ನೋಡ್ಕೊಂಡ್ ಬಾ. ಅದು ಕೂಡ ಆಯ್ತಮ್ಮ. ಅಮ್ಮ, ಅದ್ಯಾಕಮ್ಮ ಜಮೀನ್ದಾರ್ ಬಂದಾಗೆಲ್ಲ ನಾನು ಹೊರಗೆ ಕಳಿಸ್ತೀನಿ. ಇವತ್ತು ಸಾವುಕಾರ ಉದ್ದಬ್ಬ, ಜೊತೆಲೇ ಇರ್ತೀನಿ. ಕಳೆಯಂದ್ರೆ ಹಾಕ್ರಲ್ಲ. ಇದೇನ ಆರಾನ ಬಾರಾನ? ಈ ಜಮೀನ್ದಾರ್ ಸುಖ ಇಷ್ಟೇನಾ? ರಾಜ, ಮುತ್ತು, ನೀವಿಬ್ರು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರಲ್ಲ, ಹೋಗ್ಬಿಟ್ ಬನ್ನಿ, ಹೊರಡಿ. ಕೃಷ್ಣ, ನಾ ಇಲ್ಲಿದ್ದೀನಿ. ಓ, ನೀನ್ ಇಲ್ಲಿದ್ಯಾ? ಇಲ್ಲೇ ಇರು. ಏನ್ ಮಾಡ್ತಿದ್ದೀರೋ?
ತಾಜ್ ಮಹಲ್ ಅಂತ ಅರಮನೆ. ಅದನ್ನೆಲ್ಲ ಬಿಟ್ಟು ಈ ಗುಡಿಸ್ಲಲ್ಲಿ ಬಿದ್ದಿದೆಯಲ್ಲ, ಇದನ್ನೆಲ್ಲ ನೋಡಿದ್ರೆ ನನ್ನ ಮೈ ಉರಿತೈತೆ. ಹೌದು, ಮನೆ ಆಳುಗಳೆಲ್ಲ ಎದುರಿಗೆ ಮಾತಾಡಂಗಾಗಿದ್ದಾರೆ. ಚಪ್ಲಿನ ಎಲ್ಲಿ ಬಿಡ್ಬೇಕು ಅಂತ ನಾನು ಮತ್ತೆ ನಿನ್ಗೆ ಹೇಳ್ಕೊಡ್ಬೇಕಾ? ಹಳೆಯದೆಲ್ಲ ಮರ್ತೋಯ್ತಾ? ಮುಂದೆ ನಾ ಒಟ್ಟಾಗಿ ಬಾಳ ಬದುಕಬೇಕಾದವ್ರು, ಗೊತ್ತು ತಾನೇ? ಗೊತ್ತು. ಅಂಜಲಿದು ವಿದ್ಯಾಭ್ಯಾಸ ಎಲ್ಲ ಮುಗೀತಾ? ಅದೇನು ಬುದ್ಧಿನೇ ತಂಗಿ ನಿನಗೆ? ಅಲ್ಲ, ಅವಳು ಓದಿದ್ರೆಷ್ಟು ಬಿಟ್ರೆಷ್ಟು, ನಾನು ಅವಳನ್ನೆಲ್ಲ ಕಳಿಸ್ಕೊಡ್ತೀನಿ, ನೀನ್ ಸೊಸೆ ಮಾಡ್ಕತೀಯ, ನಾವು ಮತ್ತಷ್ಟು ಹತ್ರ ಸಂಬಂಧಿಕರಾಗ್ತೀವಿ. ಏನಂತೀಯ? ಗೊತ್ತಿದ್ದು ಮತ್ತೆ ಮತ್ತೆ ಕೇಳ್ತಾ ಇದ್ದೀನಿ, ನನ್ನಿಂದ ಯಾವ ರಹಸ್ಯನೂ ಮುಚ್ಚಿಟ್ಟಿಲ್ಲ ತಾನೆ? ಹಂಗೇನಾರ ಇದ್ರೆ ಹೇಳು, ಎಲ್ಲ ಬಗೆಹರಿಸ್ಬಿಡ್ತೀನಿ. ಈ ಬೆಂಕಿಯಪ್ಪನಿಗೆ ಗೊತ್ತಿಲ್ದಾಗಿ ಯಾವ್ದಾದ್ರೂ ಗುಟ್ನ ಗಟ್ಟಿಯಾಗಿ ನಿನ್ನ ಮಡ್ಡಲ್ಲಿ ಮುಚ್ಚಿಟ್ಕೊಂಡಿದ್ರೆ, ನಾನು ಮುಕ್ಕಣ್ಣನ 3ನೇ ಕಣ್ಣಿಂದ ಹೊರಟ ಬೆಂಕಿ ಹಾಕ್ತೀನಿ. ಆಗ ನೀನು, ನಿನ್ನ ಊರು, ನಿನ್ನ ಜನ ಎಲ್ಲ ಸುಟ್ಟು ಖಲಾಸ್. ಬರ್ಲೇ ನಮ್ಮ ತಂಗಿ? ಏಯ್, ನಾನು ಹೇಳಿದ್ರ ಮೇಲೆ ನಿಗಾ ಮಡಗಿದೀಯನೋ? ಮಡಗೇವ್ನಿ. ಅವನಲ್ಲ ಮುತ್ತು, ಅವನ ಮೇಲೆ ಒಂದ್ ಕಣ್ಣು ಮಡಗಿರು. ಈಗಾಗ್ಲೇ ಒಂದ್ ಕಣ್ಣು ಮಡಗೇವ್ನಿ, ಇನ್ಮೇಲೆ 2 ಕಣ್ಣು ಮಡಗ್ತೀನಿ. ನೀನ್ ನಮ್ಮವನಂತ ಯಾವನಿಗೂ ಗೊತ್ತಿಲ್ಲ ತಾನೆ? ಅದೇನ್ ಗೊತ್ತಾಯ್ತದೆ? ಏಯ್, ಕಿರ್ಚಬೇಡ್ವೋ, ಅಂದಿ ಕುಡ್ತವನೆ ಸಾರು. ಸಾವುಕಾರ್ರೆ, ಕುದುರೆಗಳು ಯಾಕೋ ನಿಮ್ ತರ ಆಗ್ಬಿಟ್ಟಿದೆ? ಮತ್ತೆ ನಾಟಕದ ಕಂಪನಿ ಬಂದ್ಬಿಟ್ವಾ? ಗೊತ್ತು, ಸರಿಯಾಗಿ ಕಣ್ಬಿಟ್ಟು ನೋಡು, ಇದು ನಮ್ಮನೇನೆ. ಓಹ್, ನಮ್ಮನೇನು ನಾಟಕದ ಕಂಪನಿ ಆಗೋಯ್ತಾ? ಸರಿ, ಇಳಿ ಕೆಳಗೆ. ಯಾಕೋ ಹಾಗೆ ನೋಡ್ತಾ ಇದೀಯಾ? ಮರ್ತು ಬಿಟ್ಟಿಯೇನೋ? ನಿಮ್ ಮಾವನ್ ಮಗಳು ಅಂಜಲಿ. ಏ, ನಮ್ಮ ಅಂಜಲಿ ಅಮ್ಮ ಅವರು ಬೆಳೆಯೋದನ್ನೇ ಮರ್ತು ಬಿಟ್ಟಿದ್ಯಾ? ನಾಚಿಕೆ ಯಾರು ನೋಡಿ? ಕಟ್ಕೋಬೇಕಾದವನ್ ಮೇಲೆ ಕಾಲೆಡವಿ ಬಿದ್ಲಲ್ಲ, ಅದಕ್ಕೆ ನಾಚಿಕೆ. ಏನಮ್ಮ ನೀನು ಯಾವಾಗ ನೋಡಿದ್ರು ನನ್ನ ಮದುವೆ ವಿಷಯನೇ ಮಾತಾಡ್ತೀಯ? ನೋಡಪ್ಪ ರಾಜ, ಅಂಜಲಿ ಬಂಗಾರದಂತ ಹುಡುಗಿ. ಅವಳು ಅವ್ರ ಅಪ್ಪನ್ ತರ ಅಲ್ಲ. ನೀನು ಒಪ್ಪಿಗೆ ಕೊಟ್ಟ ಮೇಲೆನ ಅವಳು ನಿಲ್ ಕರ್ಸಿದ್ದು. ಯಾವ ಒಪ್ಪಿಗೆ? ನಾನು ಯಾರು ಮದುವೆ ಆಗಿಲ್ಲ ಅಂತ ನೀನು ಹೇಳಿಲ್ಲ. ನೋಡು, ಮೊದಲನ್ನ ವಾಪಸ್ ಕಳಿಸು. ಯಾಕೆ ಆಕಳಿಕೆ? ಅದು ಬಿಕ್ಕಳಿಕೆ, ಆಕಳಿಕೆ ಅಲ್ಲ. ಬಿಕ್ಕಳಿಕೆ ಬಗ್ಗೆ ಏನ್ ಗೊತ್ತಿದೆ ಅಂತ ಮಾತಾಡ್ತಾ ಇದ್ದೆ ನೀನು? ಅವಳು ಹಾಗೇನಪ್ಪ, ಅಳು ಬಂದ್ರು ಬಿಕ್ಕಳಿಸ್ತಾಳೆ, ದುಃಖ ಆದ್ರೂ ಬಿಕ್ಕಳಿಸ್ತಾಳೆ, ಸಂತೋಷ ಆದ್ರೂ ಬಿಕ್ಕಳಿಸ್ತಾಳೆ, ಕೋಪ ಬಂದ್ರು ಬಿಕ್ಕಳಿಸ್ತಾಳೆ. ಓಹ್, ಈ ಬಿಕ್ಕಳಿಕೆ ನಿಲ್ಸೋದು ಯಾಕೀಗ? ನೋಡಮ್ಮ, ನಾನು ಪುಟ್ಟು ಮಗುವಾಗಿದ್ದಾಗ ನಂಗೂ ಹಿಂಗೆ ಬಿಕ್ಕಳಿಕೆ ಬರ್ತಾ ಇತ್ತು. ಆವಾಗ ನಾನು ಈ ಬಿಕ್ಕಳಿಕೆ ನಿಲ್ಸಕ್ಕೆ ಏನ್ ಮಾಡ್ದೆ ಗೊತ್ತಾ? ಲೋಟು ತುಂಬಾ ನೀರು ಇಟ್ಕೊಂಡ್ಬಿಟ್ಟು ಗಟ ಅಂತ ಕುಡಿದ್ಬಿಡ್ತಾ ಇದ್ದೆ. ಬೇರೆ ಯಾವ ಔಷಧಿನೂ ಕುಡಿತಾ ಇರ್ಲಿಲ್ಲ. ಈ ನೀರಿರುತ್ತಲ್ಲ, ನೀರು ಚೆನ್ನಾಗಿ ಜ್ಞಾಪಕ ಇಟ್ಕೋ. ನೀರು ಅದನ್ನ ಲೋಟು ತುಂಬಾ ಹಾಕೊಂಡ್ಬಿಟ್ಟು ತಣ್ಣೀರು ಬಿಸಿರು ತಣ್ಣೀರು ಬಿಸಿರು ತಣ್ಣೀರು ಬಿಸಿರು ತಣ್ಣೀರು ಇಷ್ಟೇ, ಪಂಚಲ್ ತಿರ್ಲೆ ಬಿಟ್ರೆ ಬಿಕ್ಲಿಗೆ ನಿಂತೋಗುತ್ತೆ. ಲೇಲೆ ಮುರಾರಿ, ಯಾಕ ಪರಾರಿ, ಕಟ್ಕೊಳ್ಳೋ ನಿನ್ ಪಂಚೆ. ಲೇಲೆ ಸಾವುಕಾರ್ರೆ, ನಮ್ಮ ಅಂಜಲಿ ಅಮ್ಮ ಅವ್ರು ಇದಾರಲ್ಲ? ಇದಾರೆ, ಅದಕ್ಕೇನೀಗ? ನನಗೆ ನಾಚಿಕೆ ಅಂದ್ರೆ ನನಗಿಂತ ನಾಚಿಕೆ ಅವಳಿಗೆ.
ಅವ್ರಪ್ಪ ಕೆಟ್ಟವನು ಒಪ್ಕೋತೀನಿ, ಆದ್ರೆ ಹುಡುಗಿ ಆಗಲ್ಲ. ಅಂತವನ್ಗಿಂತ ಮಗಳ ಅಂತ ಆಶ್ಚರ್ಯ ಆಗತ್ತೆ. ಅದಕ್ಕೆ ಏನಿಲ್ಲ, ನಿಮ್ಮಿಬ್ಬರು ಜೋಡಿ 7 ಮಾಡಿಸಂಗಿರುತ್ತೆ. ಮತ್ತು ಸರಿಯಾಗಿ ಮುಂದೆ ನೋಡ್ಕೊಂಡು ಗಾಡಿ ಓಡಿಸು. ಸರಿ ಸಾವ್ಕಾರ. ಓಹೋ, ಇದನ್ನ ನೋಡೋ ನಾಟಕಕ್ಕೆ ಹೋಗ್ಬೇಕಂತಾರಲ್ಲಪ್ಪ ಸಾವ್ಕಾರ್ರೆ. ಅಲ್ಲಿ ನೋಡಿ, ಅಲ್ಲಿ ನೋಡ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ನೋಡ್ಬಿಟ್ಟು ಅಲ್ಲಿ ನೋಡಿ, ಪೈರುಗಳೆಲ್ಲ ಚೆನ್ನಾಗಿ ಬೆಳೆದಿದೆ ನೋಡಿ. ಮಳೆ ಚೆನ್ನಾಗಿ ಬಿದ್ದಿದ್ಯಲ್ಲ ಸಾವ್ಕಾರ. ಮೇಲೆ ನೋಡಿ, ಮೇಲೆ ನೋಡಿ, ಆಕಾಶದಲ್ಲಿ ಹಕ್ಕಿಗಳು ಎಷ್ಟು ಚೆನ್ನಾಗಿ ಹಾರಾಡ್ತಿವೆ. ಹಕ್ಕಿಗಳು ಆಕಾಶದಲ್ಲೇ ಹಾರಾಡೋದು. ಹೌದಲ್ವಾ? ಸರಿ. ಅಯ್ಯೋ ಸಾವ್ಕಾರ್ರೆ, ನಮ್ ಕುದುರೆ ನೋಡಿ ಎಷ್ಟು ಚೆನ್ನಾಗಿ ಹಾರ್ತಿದೆ, ಓಡ್ತಿದೆ. ಮತ್ತು ನಾನ್ ಪೈರ್ನು ನೋಡಿದೀನಿ, ಹಕ್ಕಿಗಳು ನೋಡಿದೆ, ನೀನ್ ಕುದುರೆಗಳನ್ನು ನೋಡ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ಕಾಣ್ತಾ ಇದ್ದಿಲ್ಲ ಪೋಸ್ಟ್ಗಳು, ಅದನ್ನು ನೋಡ್ತಾ ಇದ್ದೀನಿ. ಈಗ ನಾವು ಸೀದಾ ನಾಟಕ ನೋಡಕ್ ಹೋಗ್ತಾ ಇದೀವಿ, ಗಾಡಿ ಓಡಿಸು. ಆಯ್ತು ಸಾವ್ಕಾರ. ಇವತ್ ರಾತ್ರಿ ಶಿವರಾತ್ರಿ. ನಡಿ ರಾಜ, ನಡಿ ನಡಿ. ಅಲ್ಲಿ ನೋಡಿ, ಇಲ್ಲಿ ನೋಡಿ, ನಾವ್ ಮಾಡಿದ ಮೋಡಿ ಎಲ್ಲ ವೇಸ್ಟ್ ಆಗೋಯ್ತು. ನಡಿ ನಡಿ ನಡಿ. ಇವನೇನ ಹೀರೋ? ಇವನೇನಪ್ಪ? ಎಲ್ಲಾನ ಮನೆ ಬರ ಸಾಮಂತರೆ, ಇದೇನು ವಿಪರ್ಯಾಸ? ರಾಜನ ಮಗನಾದ ಈ ಮನ್ಮಥ ರಾಜಕುಮಾರನಿಗೆ ನಮ್ಮ ದೇಶದಲ್ಲಿ ಒಂದೆಡ್ಡಿಲ್ಲವೆಂದರೆ ಅರ್ಥವೇನು? ಇದು ನಮಗೆ ಈ ಸುಂದರವಾದ ದೇಹಕ್ಕೆ ಆಗುತ್ತಿರುವ ವೇದನೆ, ಅವಮಾನ, ನಾಚಿಕೆ. ರಾಜ್ಕುಮಾರಿ, ನಿಮ್ಮ ಸೌಂದರ್ಯಕ್ಕೆ ತಕ್ಕನಾದ ನೀವು ಹೇಳಿದ್ದು ನನಗೆ ಕೇಳಿಸಲಿಲ್ಲ, ಮತ್ತೊಮ್ಮೆ ಹೇಳಿ. ಪ್ರಭು, ನಿಮ್ಮ ಸೌಂದರ್ಯಕ್ಕೆ ತಕ್ಕನಾದ ಹೆಣ್ಣನ್ನ ಇಡೀ ಭೂಲೋಕದಲ್ಲಿ ಹುಡುಕಿದಿವಿ, ಎಲ್ಲೂ ಸಿಗುತ್ತಿಲ್ಲ. ಸಾಮಂತರೆ, ಪ್ರಭು, ಅವಳು ಯಾರೋ ಗಿಳಿರಾಣಿ ಝಾನ್ಸಿ ಪುತಳಿಬಾಯಿ ಎಂಬ ಹೆಣ್ಣಿದ್ದಾಳಂತಲ್ಲ, ಅವಳನ್ನು ಒಮ್ಮೆ ನೋಡಬೇಕಾಗಿತ್ತು. ನೋಡಿದ್ದೇವೆ ಪ್ರಭು, ಆದರೆ ಅವಳು ನಿಮ್ಮ ಬಣ್ಣ ಮತ್ತು ಸೌಂದರ್ಯಕ್ಕೆ ಸರಿ ಹೊಂದುವುದಿಲ್ಲ ಎಂದು ನಾವೇ ಭಾವಿಸಿ ಅವಳು ಬೇಡ ಎಂದು ತೀರ್ಮಾನಿಸಿದ್ದೇವೆ. ಎಲ್ಲ ತೀರ್ಮಾನ ನೀವೇ ತಗೊಬಿಟ್ರಾ? ಹೌದು. ಹಾಗಾದ್ರೆ ನನಗೆ ಎಣ್ಣೆ ಸಿಕ್ಕಲ್ವಾ? ರಾಜ್ಕುಮಾರ್ರೆ, ನೀವು ಇನ್ನೂ ನೋಡದೆ ಇರೋ ಒಂದು ಹೆಣ್ಣು ಬಾಕಿ ಇದ್ದಾಳೆ. ಯಾರು ಆ ಹುಡುಗಿ? ಮೈಸೂರು ಮಲ್ಲಿಗೆ ರಂಭ. ಅವಳು ಈ ಸುಂದರವಾದ ದೇಹಕ್ಕೆ ಸರಿಸಾಟಿ ಆಗುವಳೆ. ಅವಳ ನಡಿಗೆ ಹಂಸ, ಅವಳ ಬಣ್ಣ ಮೋಡ, ಅವಳ ದೇಹ. ಅದನ್ನು ಮಾತ್ರ ನಾನೊಬ್ಬನೇ ಖುದ್ದಾಗಿ ನೋಡುತ್ತೇನೆ. ನಡೀರಿ ಅವಳಿರುವ ತಾಣಕ್ಕೆ. ಚಿತ್ತ ಚಿತ್ತ. ರಾಜಕುಮಾರಿ, ತಮ್ಮನ್ನು ಕಾಣಲು ನಾಗಮಂಗಲ ಜಿಲ್ಲೆಯ ರಾಜಕುಮಾರ ಕಪ್ಪಣ್ಣ ನರಸಿಂಹ ನಾಯಕರು ಬಂದಿದ್ದಾರೆ. ನರಸಿಂಹ ನಾಯಕರೇ, ಬರಲು ಹೇಳಿ. ಅಪ್ಪಣ್ಣ. ರಾಜಕುಮಾರಿ, ರಾಜಕುಮಾರ ಬಂದಿದ್ದಾನೆ ನೋಡಮ್ಮ. ವೇದನೆ, ಅವಮಾನ, ನಾಚಿಕೆ. ಏನ್ರು ನನ್ನ ಡೈಲಾಗ್ ಸಾಳು ಹೊಡಿತಾವಳೆ? ನಾಟಕದ ಮೇಷ್ಟ್ರಿಗೆ ಪೂಸಿ ಬಿಡ್ದವಳೆ ಅಂತ ಕಾಣ್ತಿದ್ರಣ. ಮೈಸೂರು ಮಲ್ಲಿಗೆ, ಮಂಗಳೂರು ಮೀನು, ಧಾರವಾಡ ಪೇಡ, ಬಳ್ಳಾರಿ ಚುರುಕು ಮೆಣಸಿನಕಾಯಿ, ರಂಭಾ, ಊರ್ವಶಿ, ಮೇನಕ ಎಂದೆಲ್ಲ ಕರೆಸಿಕೊಳ್ಳುವ ಈ ಯುವರಾಣಿ ಮಲ್ಲಿಕಾಗೆ ಒಣಗಿದ ಮೆಣಸಿನಕಾಯಿ ಅಂತಿರುವ ನೀನು ನನಗೆ ಪತಿಯಾಗುವುದೇ? ಛೇ! ನರಸಿಂಹ ಎಂಬ ಹೆಸರು ಕೇಳಿದೊಡನೆ ನಾನು ಕಂಡ ಕನಸೇ ಬೇರೆ, ಈ ವ್ಯಕ್ತಿಯೇ ಬೇರೆ. ಈ ಮಲ್ಲಿಗಳ ಕಣ್ಣೋಟಕ್ಕೆ, ಮೈ ಮಾಟಕ್ಕೆ, ನಡಿಗೆಗೆ, ಅಂದಕ್ಕೆ, ಚಂದಕ್ಕೆ ನನ್ನನ್ನು ವರಿಸಲು ಬಂದಿರುವ ಮೂಢ, ಈ ಭೂಲೋಕ ಮಾತ್ರವಲ್ಲ, ನೀನು ಪ್ರಪಂಚವೆಲ್ಲ ಸುತ್ತಿ ಬಂದರೂ ಕೂಡ ಹುಚ್ಚರಲ್ಲಿ ಹುಚ್ಚರು ಕೂಡ ನಿನ್ನನ್ನು ವರಿಸುವುದಿಲ್ಲ. ಅಮಾವಾಸ್ಯೆಗೆ ಪೌರ್ಣಮಿಯ ಮೇಲಾಸೆಯೇ? ಯೋ, ಹೆಂಗಿದೆ ಮೈಗೆ? ಯೋ, ನಿನಗೆ ಕಣಯ್ಯ ಹೇಳ್ತಾ ಇರೋದು. ನನಗ ಹುಷಾರಿಲ್ದೆ ಹೋದ್ರೆ ಮನೆಗೆ ಹೋಗಿ ಬಿದ್ಕೋ.
ನಾನು ಸ್ಟೇಜ್ ಮೇಲೆ ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಒಂದೇ ಸಮನೆ ಸೀನ್ತಾನೆ ಇದೆಯಲ್ಲ. ರಂಗನಾಯಕಿ, ಪ್ರೇಕ್ಷಕರನ್ನ ಆ ರೀತಿ ಬೈಬಾರ್ದಮ್ಮ, ಅವ್ರು ಕೋಪ ಬರುತ್ತೆ. ನೀ ಸುಮ್ನೆ ರಕ್ಕ, ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ. ಅಕ್ಷಿ ಅಕ್ಷಿ ಅಂತ ಗುರು ರೋಗ ಬಂದವಂತರ ಆಡ್ತಾವ್ ನೀವ್ನು. ಏನಪ್ಪ ಸೀನ್ ಬಂದಾಗ ಸೀನು ತಪ್ಪ? ಸೀನು ತಪ್ಪಲ್ಲಯ್ಯ. ಇಲ್ಲೊಂದು ಅಂದವಾದ ಹುಡುಗಿ ಚಂದವಾಗಿ ನಡ್ಸೋವಾಗ ಡಿಸ್ಟರ್ಬ್ ಆಗೋ ಹಾಗೆ ಸೀನ್ತಾ ಇದೆಯಲ್ಲ, ಅದು ತಪ್ಪು. ಅಮ್ಮ ಮುದ್ದು ಹುಡುಗಿ, ಈ ದಮ್ಮು ಕೆಮ್ಮು ನೆಗಡಿ ಶೀತ ಹಗಲು ರಾತ್ರಿ ಒಳ್ಳೇದು ಕೆಟ್ಟದು ಪದವಿ ಪಟ್ಟ ಇವೆಲ್ಲ ಹೇಳಿ ಕೇಳಿ ಬರೋದಿಲ್ಲ, ಅದಾಗೆ ಬರುತ್ತೆ. ಅದು ಬಂದಾಗ ಯಾಕೆ ಬಂದೆ ಅಂತ ಕೇಳಕ್ ಆಗೋದಿಲ್ಲ, ಅದು ಹೋದಾಗ ಯಾಕೆ ಓದೆ ಅಂತ ಕೇಳಕ್ ಆಗೋದಿಲ್ಲ. ಹೆಂಗೆ ಜೋರಾಗಿ ಹೇಳಲ್ಲ. ಡೈಲಾಗು ಅಂದ್ರೆ ಇದು ಡೈಲಾಗ್. ಇಷ್ಟೊತ್ತು ನೀನು ಮಾತಾಡ್ತಿದ್ದಲ್ಲ ಡೈಲಾಗ್. ಯಾವ ಅಲ್ಲಿ ಕುತ್ಕೊಂಡು ಏನ್ ಬೇಕಾದ್ರೂ ಮಾತಾಡಬಹುದು. ಈ ಸ್ಟೇಜ್ ಮೇಲೆ ಬಂದು ಇಷ್ಟು ಜನಗಳ ಮುಂದೆ ಮಾತಾಡೋಕೆ ದಿಲ್ ಬೇಕು. ಯಾರತ್ರ ಮಾತಾಡ್ತಾ ಇದೀಯಾ? ಅಮ್ಮಣೆ, ಇವ್ರು ಬರೀ ಊರ್ಗೆಲ್ಲ ಇಡೀ ಕರ್ನಾಟಕಕ್ಕೆ ಮುತ್ತು, ಗೊತ್ತಾ? ಇವನು ನಕ್ಕಿದ್ರೆ ಕೋಟಿ, ಪ್ರೀತಿಗೆ ಕೋಟಿ, ಸ್ಟೈಲಿಗೆ ಕೋಟಿ, ಕಣ್ಣೋಟಕ್ಕೆ ಕೋಟಿ, ಕೈ ಎತ್ತಿದ್ರೆ ಕೋಟಿ. ಒಟ್ನಲ್ಲಿ ಹೇಳೋದಾದ್ರೆ 5 ಕೋಟಿ ಕನ್ನಡಿಗರ ಆಸ್ತಿ ಕಣಮ್ಮ ಇವನು, ನಮ್ಮೆಲ್ಲರ ಅಣ್ಣಯ್ಯ. ಅಂತ ಅಣ್ಣಯ್ಯ ಮಲ್ಲರ ಮಲ್ಲನ್ನ ಎಲ್ಲಿ ಕಳ್ಸಿ ಅದೇನ್ ಕಿಸಿತಾರೋ ನೋಡೋಣ. ಅಲ್ಲೇನೆ ಅಣ್ಣ ಯಾವ ಸ್ಟೇಜ್ ಹತ್ತಿದ್ರು ರಣಧೀರ, ಹುಟ್ಟಾಕಿದ್ರೆ ಪ್ರೇಮ ಲೋಕ, ಮೀಸೆ ಮೇಲೆ ಕೈ ಹಾಕಿದ್ರೆ ಸಿಪಾಯಿ. ಈಗೇನು ನೀನ್ ನಿಂತಿರೋ ಜಾಗಕ್ಕೆ ಅಣ್ಣ ಬಂದು 2 ಡೈಲಾಗ್ ಹೊಡಿಬೇಕಷ್ಟೇ ತಾನೆ? ಏನೋ ಮೆತ್ತಗ್ ಫಿಟ್ಟಿಂಗ್ ಇಟ್ಟು ಮೇಲೆ ಹತ್ತಿಸ್ತಾ ಇದ್ಯಾ? ನೀನ್ ಸುಮ್ಕಿರೋಣ ನಾಕಣ್ಣ. ಸುಮ್ನಿರ. ಯೋ, ಆ ಮಾತೆಲ್ಲ ಈಗ ಯಾಕಯ್ಯ? ಅವನು ನಿಜವಾದ ಗಂಡಸೇ ಆದ್ರೆ ಇಲ್ಲಿಗ್ ಬರಕ್ ಹೇಳು. ಮುತ್ತು, ಇದೇನಿದು ಅವಮಾನ? ಗಂಡಸ್ತನಕ್ಕೆ ಸವಾಲ. ನೀನು ಹೂ ಅಣ್ಣ. ಬೇಡ ಬಿಡು, ಪಾಪ ಅವಳಿಗಿನ್ನೂ ನನ್ನ ವಿಷಯ ಗೊತ್ತಿಲ್ಲ. ವಾ, ಇವ್ ನಿಂಗೆ ಹೇಳಿದ್ರೆ ಕೇಳಲ್ಲಪ್ಪ. ಏನ್ ಮುಖ ನೋಡ್ತೀರಾ? ಎತ್ರ ಮೇಲಕ್ಕೆ. ಬೇಡ ಕಣ್ರು, ನನ್ನ ಮಾತು ಕೇಳ್ರು. ಬೇಡ ಕಣ್ರು. ಇದೇನು ಇಷ್ಟೊಂದು ಸುಡುತ್ತೆ? ಗುರು, ತೋರ್ಸೋದಿಟ್ಟು ವರ್ಷನ ಜಮಾಯಿಸು. ಸಾವುಕಾರ್ರೆ, ಮುಖ ನೋಡ್ದಲ್ಲ ಹೊಡಿತಾನಲ್ಲಪ್ಪ ಇದು. ಎಲ್ಲ ನಾರೇಮಣಿ, ನಟ್ಸಕ್ ತಾಕತ್ತಿರೋರು ನಟ್ನೇಲ್ ಗೆಲ್ತಾರೆ, ನಿನ್ ತರ ಅಂಗ ಪ್ರದರ್ಶನ ಮಾಡೋದಿಲ್ಲ. ಲೇ 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 ಲೇ, ನಿನ್ನ ನೋಡಕ ಬಂದ ಗಂಡನ್ನ ಅವಮಾನ ಮಾಡಿದ ಮೈಸೂರು ಮಲ್ಲಿಕ ವ್ಯಕ್ತಿ ಅಂದ ಚಂದನ ಇಲ್ಲಿಂದ ತಾಕತ್ತಿದ ಹೃದಯದಿಂದ ಗೆಲ್ಲೆ. ಈ ಮುಖ ಚೆನ್ನಾಗಿಲ್ಲ ಅಂದ ತಕ್ಷಣ ಅವ್ನು ವಿಕಾರವಾದವನು, ಚೆನ್ನಾಗಿದೆ ಅಂದ ತಕ್ಷಣ ಅವ್ನು ಸುಂದರವಾಗಿರೋ ಅಂತ ಹೇಳೋ ನಿನ್ನ ಮನಸ್ಸೇ ವಿಕಾರವಾದ ತಿಳ್ಕೊಳ್ಳಲೇ. ಹೆಂಗೆ ಆ ಚಂದ್ರ ಮಿಣಗೋಕೆ ಕಾರಣ ಅವ್ನ್ ಸುತ್ತ ಇರೋ ಕಪ್ಪು ಆಕಾಶ ಕಣೆ. ಕಟ್ಕೊಂಡಿರೋನ್ ಹೇಗೆ ಇದ್ರು ಪರವಾಗಿಲ್ಲ, ಅವನೇ ನನ್ ದೇವ್ರು ಅಂತ ಹುಟ್ಟು ಮನೆಗೆ ಗೌರವ ಕೊಟ್ಟು ಕೀರ್ತಿ ತರವಳೆ. ನನ್ನ ಕನ್ನಡ ನಾಡಿನ ಹೆಣ್ಮಗಳು ಕಣೆ. ಅಂತ ಮುದ್ದಾದ ರೋಜಾ ಹೂಗಳ ಮಧ್ಯೆ ಇಂಥದೊಂದು ಮುಳ್ಳ. ಯೋ, ಎಲ್ರು ಚಪ್ಪಾಳೆ ಹೊಡೆದ ತಕ್ಷಣ ನೀನ್ ದೊಡ್ಡ ಮನುಷ್ಯ ಅನ್ಕೊಂಡ್ಬಿಟ್ಯಾ? ಅವ್ರು ಚಪ್ಪಾಳೆ ಹೊಡೆದಿದ್ದಕ್ಕೆ ಒಬ್ರು ಬಂಗಾರದ ಮನುಷ್ಯ ಆಗಿದ್ದು, ಇನ್ನೊಬ್ರು ಯಜಮಾನ ಆಗಿದ್ದು. ಇದು ತುಂಬಾ ಅತಿ ಆಯ್ತು. ಏನ್ ಮಾಡೋದು, ನಾನ್ ಬೆಳೆದು ಬಂದ ರೀತಿನೇ ಆಗಿ. ಏನ್ ಕೊಬ್ಬ? ಸತ್ಯವಾಗ್ಲೂ ನನಗದಿಲ್ಲ. ಮತ್ತೆ ನನಗ ಆಗ ನಾನು ಹೇಳಿಲ್ವಲ್ಲ. ಯೋ, ಈ ಮೈಸೂರು ಮಲ್ಲಿಗೆ ರಂಭನ ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ಅಯ್ಯಯ್ಯೋ, ನಮ್ ಸಾವುಕಾರ ಕಾಯ್ಕೊಂಡಿರ್ತಾರೆ. ಅದಕ್ಕೇನೀಗ? ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ ಹೇಳು, ಅಲ್ಲಿ ಕರ್ಕೊಂಡು ಹೋಗ್ಬಿಡ್ತೀನಿ. ಯಾಕೆ? ನಾನು ನಿಮ್ ತರ ಅನಾಥೆ. ನಮ್ಮ ಅಕ್ಕ ಒಬ್ರಿದ್ರು, ಅವ್ರೇ ನನ್ ಸಾಕಿದ್ದು. ತುಂಬಾ ಒಳ್ಳೆಯವರು. ಆದ್ರೆ ನಮ್ ಭಾವ చంపేస్తా. చిచి, ఏంటండి ఇది? ఇలాంటి అమ్మాయిని ఇంటికి తీసుకువచ్చి మన ఇంటి పరువు ప్రతిష్ఠ తీస్తున్నారు. ఇది మీకు మంచిది కాదండి. ఆపండి. ఏమండి, మీ భార్య ముందే ఇలాంటి విధవ పని చేస్తున్నారు కదా, ఇది న్యాయమా ధర్మమా? చెప్పండి. ఏంటే పోయిందా? మంచిదైంది.
రావే నా మరదలా ఏంటే అలా బోధిస్తున్నావు ఓ మీ అక్క చచ్చిపోయిందనా పోతే పోనీలే నేను ఉన్నాను కదా రావే నా హేమమాలిని నాకే చేయిస్తావా ಅಲ್ಲಿಂದ ಬಂದ್ಮೇಲೆ ಡ್ರಾಮಾ ಕಂಪ್ನಿ ಸೇರ್ಕೊಂಡೆ. ದಿವಸ ಒಂದೊಂದು ವೇಷ ಹಾಕೊಂಡು ಬದುಕ್ತಾ ಇದೀವಿ. ಹೆದರ್ಬೇಡ, ನಾನಿದ್ದೀನಿ. ನಮ್ಮ ಸಾವುಕಾರಿಗೆ ಹೇಳಿ ಅಲ್ಲೇ ಒಂದು ಕೆಲಸ ಕೊಡಿಸ್ತೀನಿ. ಜೊತೆ ನಾನು ಇರ್ತೀನಿ. ಹಾ, ಆದ್ರೆ ಒಂದು ಕಂಡೀಷನ್. ಏನು? ನಮ್ಮ ಸಾವುಕಾರ ಮದುವೆ ಆಗೋರ್ಗು ನಮ್ಮಿಬ್ಬರ ಮಧ್ಯೆ ಇರೋದು ಅವ್ರಿಗೆ ಗೊತ್ತಾಗಬಾರ್ದು. ನಮ್ಮಿಬ್ಬರ ಮಧ್ಯೆ ಏನಿದೆ? ಏನೂ ಇಲ್ವಾ? ಏನೂ ಇಲ್ವಲ್ಲ. ಅದಕ್ಕೆ ಈ ಹುಡುಗಿನ ನಂಬಾರ್ದು ಅಂತ ಹೇಳೋದು. ಆದ್ರೆ ನನ್ನ ಮಾತು. ಅಯ್ಯೋ, ಏನಾಯ್ತು? ಮೈಯೆಲ್ಲ ಸುಡ್ತಾ ಇದೆ. ರಂಗನಾಯ್ಕಿ, ಎಷ್ಟು ಬೇಗ ನೀನು ಮನೆ ಕಾಲಿಡ್ತೀಯ ಅಂತ ನನ್ನ ಮನಸ್ಸು ಹಾತೊರಿತಾ ಇದೆ. ಈ ನನ್ನ ಆಸೆನ ಆದಷ್ಟು ಬೇಗ ಈಡೇರಿಸ್ತೆ ಅಂತ ಅನ್ಕೊಂಡಿದ್ದೀನಿ. ಮುತ್ತು, ನಿನಗೇನು ಆಗಿಲ್ಲ ತಾನೆ? ಯಾರಿಗೇನೂ ಆಗಿಲ್ಲ ಸಾವುಕಾರ. ಅದ್ ಸರಿ, ನಿನ್ನೆ ಹೋದವ್ನು ಇವತ್ತು ಬರ್ತಾ ಇದೆಯಲ್ಲ, ಅದ್ಯಾಕೆ ಹೇಳ್ತೀರಾ ಸಾವುಕಾರ್ರೆ? ಅದೊಂದು ದೊಡ್ಡ ಕತೆ. ಊರ್ ಬಿಟ್ಟು ಊರೋಗಿ ಭಾಷೆ ಗೊತ್ತಿಲ್ಲದೆ ಹೇಳ್ತಿಂದು ಪರದೇಶ ತರ ಪರದಾಡ್ಕೊಂಡ್ ಬಂದಿದ್ದೀನಿ. ಹೌದು, ಗಾಡಿ ಒಂದೇ ಬಂದಿದೆಯಲ್ಲ? ಗಾಡಿ ಜೊತೆ ಕುದುರೆನೂ ಬಂದಿದೆ. ಅಲ್ಲ, ಇವಳ್ದು ತುಂಬಾನೇ ನಾಟಕ ಆಗೋಯ್ತು ಸಾವುಕಾರ್ರೆ. ಕಾಪಾಡಿದ್ದು ಅಲ್ದೆ ಈ ಮನೇಲಿ ಒಂದ್ ಜಾಗ ಬೇಕು ಅಂತಾಳೆ. ಏನಾದ್ರೂ ಕೇಳಿದ್ರೆ ಸತಿ ಸಾವಿತ್ರಿ ತರ ಅಳ್ತಾಳೆ. ನೀವು ಅಂದ್ರೆ ಕಳಿಸ್ಬಿಡ್ತೀನಿ. ಮುತ್ತು, ಓ ಇಲ್ಲೇ ಇರ್ಲಿ ಅಂತೀರಾ? ನಾನು ಹಂಗೆ ಅನ್ಕೊಂಡೆ. ಈ ಮನೇಲಿ ಎಷ್ಟೊಂದು ಜನ ಕೆಲಸ ಮಾಡ್ಕೊಂಡಿಲ್ಲೇ ಇಲ್ವಾ? ಅವ್ರ ಜೊತೆ ಇವಳು ಇಟ್ಕೊಂಡು ಹೋಗ್ತಾಳೆ ಬಿಡು. ನನಗೆ ಗೊತ್ತು ನಿಮ್ ಮನಸ್ಸು ದೊಡ್ಡದು ಅಂತ. ಏನ್ ಒಳ್ಳೆ ಶಿಲಾಬಾಲಿಕೆ ತರ ನಿಂತ್ಕೊಂಡ್ಬಿಟ್ಟೆ. ಕಳ್ಸ್ಕೋ. ರೈಟ್ ರೈಟ್. ಜೀವನಾನೇ ಒಂದು ನಾಟಕ. ನಾವೆಲ್ಲ ಅವರ ಪಾತ್ರಧಾರಿಗಳು ಅಷ್ಟೇ. ಅವನ ಆಡಿಸ್ತಾನೆ, ನಾವು ಆಡ್ತೀವಿ. ನಡೀಲಿ ನಡೀಲಿ. ಗಿಡಗಳು ಯಾವ ಅರೇಂಜ್ ಆಗಿಲ್ಲ. ಬೇಕಾಗಿ ತಗೊಂಡ್ಬನ್ನಿಯಲ್ಲ. ತಗೊಂಡ್ಬನ್ನಿ. ಯಾವ ತಗೊಂಡ್ಬನ್ನಿ. ಬಾಯಿ ನೀಚ. ಅಕ್ಕ, ಹಾಯ್, ಎಲ್ಲ ಚೆನ್ನಾಗಿದ್ದೀರಾ? ರಂಗು, ನೀನಿಲ್ಲ ಅಂತ ಒಂದು ಶೋನು ಹೌಸ್ಫುಲ್ ಆಗ್ಲಿಲ್ಲ. ಅವ್ನ್ ಬಾಯಿ ಮಣ್ಣಾಕ ಆ ನಾಟಕ ಕಂಪ್ನಿ ಓನರು ನೀನಿಲ್ಲ ಅನ್ಬಿಟ್ಟು ನಮ್ಮನ್ನೆಲ್ಲ ಹೊರಗಡೆ ಹಾಕ್ಬಿಟ್ಟ. ಓಹ್, ನೀವಾ? ಮುತ್ತು, ಇವರೆಲ್ಲ ನಿಂಗೆ ಗೊತ್ತಾ? ನನ್ನ ರಾಜ ನುಲಿತಾವಳೆ ಕೊಟ್ಬಿಡು. ಏನ್ನ ಇಲ್ಲೂ ನಾಟಕ ಆಡಕ್ ಬಂದ್ಬಿಟ್ರಾ? ಅದು ಹಾಗಲ್ಲ ನನ್ನ ರಾಜ. ಅಣ್ಣ, ಈ ರಂಗನಾಯಕಿ ಇಲ್ಲದೆ ನಾಟಕ ಆಡುವುದಕ್ಕೆ ಆಗ್ತಾ ಇಲ್ಲ. ಹಾಗೂ ಹೀಗೂ ಅಡ್ಜಸ್ಟ್ ಮಾಡಿ ಈ ಅಮ್ಮನ್ನ ನಾಯಕಿ ಪಾತ್ರ ಮಾಡಿಸಿದ್ವಿ. ಎಕ್ಕುಟೋಯ್ತು ಬಿಡು. ಜನ ಕಲ್ಲೊಡೆದಿರ್ಬೇಕಲ್ಲ. ಅದನ್ನ ಯಾಕೆ ಈ ಬಂಗ್ಲೆಗಿಂತ ದೊಡ್ಡ ಬಂಗ್ಲೆನೇ ಕಟ್ಟಿಸ್ಬೋದಾಗಿತ್ತು. ಅಷ್ಟು ಕಲ್ಲು ಬಿತ್ತು. ಹೌದು, ನಾವೀಗ ಬಂದಿರೋದು ರಂಗನಾಯಕಿನ ಕರ್ಕೊಂಡು ಹೋಗಕ್ಕೆ. ನಿಮ್ಮನ್ನೇ ನಂಬ್ಕೊಂಡು ಎಷ್ಟೋ ಜನ ಬಾಳಿ ಬದುಕ್ತಾ ಇದ್ದಾರೆ. ಬಂದಿರೋದು ಇವ್ರು 5 ಜನ. ನೀವು ದೊಡ್ಡ ಮನಸ್ಸು ಮಾಡಿ ಇವ್ರ ಕೆಲಸ ಕೊಟ್ರೆ ಪಾಪ ಇವರು ಬದುಕೋತಾರೆ. ರಂಗನಾಯಕಿ, ನನಗೆ ನಾಟಕದವ್ರು ಹೋದ್ರೆ ಎಷ್ಟು ಗೌರವ ಇದೆ ಅಂತ ನಿನ್ ಗೊತ್ತಿದೆ. ಕೃಷ್ಣ, ಇವ್ರುಗಳೆಲ್ಲ ಏನೇನು ಕೆಲಸ ಮಾಡ್ಬೇಕು ಅಂತ ತಿಳಿಸು. ಹಾಗೆ
ನಿಮ್ಮ ಜೊತೆಲೆ ಇವರು ಇರೋದಕ್ಕೆ ವ್ಯವಸ್ಥೆ ಮಾಡು. ಆಯ್ತು ಸಾವ್ಕಾರ. ಏ ಬರ್ರಪ್ಪ, ಮೊದ್ಲೆಲ್ಲ ಸ್ನಾನ ಮಾಡ್ಕೊಳ್ಳಿ. ನಾಟಕದಲ್ಲಿ ನೀನೇನ್ ಪಾತ್ರ ಮಾಡ್ತಿದ್ದೆ? ಗೊಲ್ಲರ ಪಾತ್ರ. ಕೊಟ್ಟಿಗೆ ದನ ಕರುಗಳಿದೆ, ನೋಡ್ಕೊಂಡು ಇದ್ದು ಬಿಡು. ನೀನೇನ್ ಪಾತ್ರ ಮಾಡ್ತಿದ್ದೆ? ಧೀರ ಸಾಮಂತ. ವಾಚ್ಮನ್ ಡ್ರೆಸ್ ರೆಡಿ ಆಗಿದೆ, ಅದನ್ನ ಹಾಕೊಂಡು ಗೇಟ್ ಕಾಯಕ್ ಹೋಗು. ನೆಕ್ಸ್ಟ್ ಜಾಲ್ರ ಹೊಡಿಯೋದು ಅದೇ ಜಿಂಗ್ ಚಾಕ್ ಜಿಂಗ್ ಚಾಕ್. ಅದಕ್ಕೆ ನಾನಿದ್ದೀನಿ, ನಿನ್ ನನ್ನನ್ ಫಾಲೋ ಮಾಡು. ಆಯ್ತಣ್ಣ. ಶ್ರೀಮತಿ ಕೆಂಗೇರಿ ಅವರೇ, ತಮ್ಮ ಪಾತ್ರ? ನಂದು ಕಥಾನಾಯಕಿಯ ಪಾತ್ರ. ಅದನ್ನೆಲ್ಲ ಪಕ್ಕಕ್ಕಿಟ್ಟು ಪಾಕಿಟ್ ಹಾಕೊಂಡು ಅಲ್ಲಲ್ಲ ಬಕೆಟ್ ನೀರು ತುಂಬಿಸ್ಕೊಂಡಿದ್ಬಿಡು. ಮುತ್ತಿಗೇನ್ ಕೆಲ್ಸ? ಯಾಕೋ ಡೇಂಜರ್. ತಮ್ಮ ನಾಮಧೇಯ? ಸಿಂಹ. ಯಾವ ಸಿಂಹ? ಸಾಹಸ ಸಿಂಹನ, ಕೆರಳಿದ ಸಿಂಹನ, ಸಿಂಹಾದ್ರಿಯ ಸಿಂಹನ? ಅದ್ಯಾವುದೂ ಅಲ್ಲ, ರಾಜ ನರಸಿಂಹ. ನನ್ನ ಹೆಸರು ನರಸಿಂಹ. ನಾನು ಮಾಡುವ ಪಾತ್ರ ರಾಜ. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಕುದುರೆ ಮೇಲೆ ಕೂತ್ಕೊಂಡು ಟರಕ್ 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 ಅಂತ ಹೋಗ್ತಾ ಇದ್ರೆ. ನೀ ಎಲ್ಗೂ ಹೋಗಬೇಡ, ಕುದುರೆಗಳು ಬೇಕಾದಷ್ಟಿದೆ, ಲಾಯದಲ್ಲಿ ಕೆಲಸ ಮಾಡ್ಕೊಂಡಿದ್ಬಿಡು. ಏನು, ಮಹಾರಾಜನಾದ ನಾನು ಕುದುರೆ ಮಾಲಿಸ್ ಮಾಡುವುದು, ಅದರ ಲದ್ದಿ ಎತ್ತುವುದೇ? ಆಗದು. ಆಗದು ಎಂದರೆ ಜಟ್ಕ ಮೇಲೆ ಕೂತ್ಕೊಂಡು ಟಗಡಕ್ 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 ಹೋಗ್ತಾ ಇರು. ಆಗನ್ನದಿರು ಸಹೋದರ, ಆಗನ್ನದಿರು. ಕುದುರೆ ಲದ್ದಿ ಏನು ಬೇಕಾದರೆ ಪ್ರಾಣಕಾಂತ, ಇಷ್ಟು ದಿನ ನನ್ನನ್ನು ಬಿಟ್ಟು ಎಲ್ಲೋಗಿದ್ದೆ ನಾಥ? ಇವನು ನಾಟನ, ಗಬ್ಬು ನಾಟ ಅಲ್ವೇ? ನನ್ನ ಮುಂದೆನೆ ಇವನ್ನ ತಪ್ಕೋತಾ ಇದೆಯಲ್ಲ, ನಿನಗೆ ಮಾನ ಇದೆಯಾ, ಮರ್ಯಾದೆ ಇದೆಯಾ? ಕೃಷ್ಣ, ನಾನ್ ನಿನಗೆ ಅವಾಗ ಹೇಳ್ತಾ ಇರ್ಲಿಲ್ವಾ ನನ್ ಕನ್ಸಲ್ಲೊಬ್ಬ ಮನ್ಮತ ಬರ್ತಾನೆ ಅಂತ? ಮನ್ಮತ ಇವನು ಮನ್ಮತನೇನೆ, ಮಕ ನೋಡಿ ಒಳ್ಳೆ ಕಕ್ಕ ಸೊಳೆ ಒಂಥರ ಇದ್ದಾನಲ್ಲಿ. ಅದೇ ನಗು, ಅದೇ ಪಟ್ಟು, ಅದೇ ಜುಟ್ಟು, ಇವತ್ತು ಮನ್ಮತ. ನಿನ್ನ ಪಟ್ಟಿಗೂ ಜುಟ್ಟಿಗೂ ಒಂದು ಗತಿ ಕಾಣಿಸ್ಲಿಲ್ಲ. ನನ್ನ ಹೆಸರು ಬಿಳ್ಳಂಗೋವಿ ಕೃಷ್ಣನೇ ಅಲ್ಲ. ಏನೇ ಮಾಡ್ತಿದ್ಯಾ? ಕಾಲು 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 ಕಣೆ. ಅಯ್ಯೋ ನಿನ್ನ ಮುಟ್ಟಾಳ ಮುಟ್ಟಾಳ. ನಾನೇನಂತ ಮುಟ್ಟಾಳ್ತನ ಮಾಡ್ದೆ? ಸಾವುಕಾರ ಹುಡುಗಿ ನೋಡ್ತಿದ್ ರೀತಿ ಸರಿ ಇಲ್ಲ ಅಂತಂದೆ. ಅಷ್ಟಕ್ಕೆ ನೀವು ನಾನು ಬೈದಿದ್ ನಿನಗಲ್ಲೋ, ನನಗೆ ನಾನೇ ಬೈಕೊಂಡೆ. ರಾಜ ಯಾವಾಗ ಮದುವೆ ಆಗ್ತೀನಿ ಅನ್ನೋ ಆ ಕ್ಷಣ ನನ್ನ ಮಗಳು ಮದುವೆ ಅವನ ಜೊತೆ ಮಾಡಿ ಮುಗಿಸ್ಬಿಡ್ಬೇಕಾಗಿತ್ತು. ಬುದ್ಧಿ ಇಲ್ಲ ನಿಮ್ಗೆ. ಅದಕ್ಕೆ ನನಗೆ ನಾನೇ ಮುಟ್ಟಾಳ ಅಂತ ಬೈಕೊಂಡಿದ್ದು. ಓ, ಈ ಹೊತ್ತಿಗೆ ಆ ಸೊತ್ತೆಲ್ಲ ನಂದಾಗಿರೋದಲ್ಲೋ. ಯಾಮಾರ್ಬಿಟ್ಟೆ. ಏಯ್, ಯಾವಳು ಅವಳು? ನಾಯಕಿ ಅಂತೆ.
ಯಾವ್ದೋ ಡ್ರಾಮಾ ಕಂಪ್ನಿ ಅವಳು. ನಾಥ, ಮನ್ಮಥ, ಯಾಕೀ ಯಾತನೆ, ಯಾಕೀ ಶೋಕ? ರತಿದೇವಿ, ನೀನು ಯಾವುದ್ರ ಮೇಲೆ ಉಸಿರಿಟ್ಕೊಂಡಿದ್ಯೋ ಆ ನನ್ನ ಜುಟ್ಟನ್ನು ರಾತ್ರಿ ಯಾವನೋ ಕಟ್ ಮಾಡ್ಬಿಟ್ಟಿದ್ದಾನೆ. ರತಿದೇವಿ, ಕಟ್ ಮಾಡ್ಬಿಟ್ಟಿದ್ದಾನೆ. ಚಿಂತಿಸದಿರು ಮನ್ಮಥ, ಮೀಸೆ ಜುಟ್ಟು ಹೋದರೇನಂತೆ, ಸಿಂಹ ಸಿಂಹನೇ. ನೀನೇ ನನ್ನ ಮನ್ಮಥ ರಾಜ, ನೀನೇ ನನ್ನ ಉಸಿರು, ನೀನೇ ನನ್ನ ಪ್ರೀತಿ. ಯಾವತ್ತಿದ್ರು ನಾನು ನಿನ್ನವಳು, ನೀನು ನನ್ನವನು. ರತಿದೇವಿ, ನಿನ್ನ ಮಧುರವಾದ ಮಾತುಗಳನ್ನು ಕೇಳಿದ ಕೂಡಲೇ ಗಾಳಿಯಲ್ಲಿ ತೇಲಾಡು ಬರ್ತಿದೆ. ಏನಿದು? ಪ್ರಪಂಚದ ಹಲ್ಲೋಲ ಕಲ್ಲೋಲವಾಗುತ್ತಿದೆ. ಕಿತ್ತೋದ್ ನನ್ನ ಮಗನೇ, ಅವಳು ನನ್ನವಳು, ನಿನ್ನವಳು ಹೆಂಗ್ಲ ಆಯ್ತಾಳೆ? ನಡೀಲ. ಯಾರಪ್ಪ ನೀನು? ಹೇಳ್ದೆ ಕಳ್ದೆ ಮುಗ್ತಿದ್ಯಲ್ಲ. ಅವನು ಹೇಳ್ದೆ ಕೇಳ್ದೆ ಮನೆ ಒಳಗೆ ನುಗ್ತಿದ್ದಾನೆ. ಯಾರ್ ತಾವು? ನೋಡೋಕೊಂಥರ ಇದ್ರು, ಮುಖದಲ್ಲಿ ಎಂಥ ದೈವ ಕಳೆ ಅಲ್ಲ. ತಾವು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಅದನ್ನ ತಿಳ್ಕೊಳ್ಳೋಕೆ ನಾನು ಇಷ್ಟು ವರ್ಷದಿಂದ ಕಷ್ಟಪಡ್ತಾ ಇದ್ದೀನಿ. ಅರ್ಥ ಆಗ್ಲಿಲ್ಲಯ್ಯ. ಈ ಪ್ರಪಂಚ ಅರ್ಥ ಆಗದಿದ್ದವ್ರಿಗೆ ನರಕ, ಅರ್ಥ ಮಾಡ್ಕೊಂಡ್ರೆ ಅದೇ ಸ್ವರ್ಗ. ಪ್ರಪಂಚದಲ್ಲಿ ನಿಮ್ಮನ್ನ ಯಾರಾದ್ರೂ ಅರ್ಥ ಮಾಡ್ಕೊಂಡವ್ರು ಇದಾರಾ? ಓ ಇದಾರೆ. ಈ ಮನೆ ಯಜಮಾನಿ ಅಮ್ಮ ಇದ್ದಾರೆ. ಅವ್ರು ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಎಲ್ಲವರು? ಮನೆಯಲ್ಲಿಲ್ಲ, ಎಲ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ದೇವಸ್ಥಾನಕ್ಕ? ದೇವಸ್ಥಾನಕ್ಕೆ ಹೋದ್ರ? ಅಲ್ಲಿಗೆ ಯಾಕೆ ಹೋದ್ರು? ದೇವಸ್ಥಾನಕ್ಕೆ ಯಾಕೆ ಹೋಗ್ತಾರೆ ಸ್ವಾಮಿ? ದೇವ್ರು ನೋಡಕ್ಕೆ. ಹಾಗಾದ್ರೆ ಇದೇನು? ಅವನಿರೋ ಜಾಗ ಬಿಟ್ಟು ಎಲ್ಲೆಲ್ಲೋ ಹುಡುಕಾಡ್ತಾ ಇರ್ತಾರೆ ಹುಚ್ಚಿ ಜನ. ಏನೆಲ್ಲ ಮಕ್ಕ ನೋಡ್ತಾ ಇದ್ರ? ಕೆಲಸ ಮಾಡೋಗಿ ಎಲ್ಲಾರು. ನಾನು ಇಲ್ದಂದ್ರೆ ಅಷ್ಟೇ, ನನ್ ಮಕ್ಳೆಲ್ಲ ಕೆಲ್ಸನೇ ಮಾಡೋದಿಲ್ಲ. ಕಳ್ಳ ನನ್ ಮಕ್ಳು. ಈ ಪ್ರಪಂಚದಲ್ಲಿ ಒಬ್ಬೊಬ್ಬರಿಗೂ ಒಂದೊಂದ್ ತರ ಹುಚ್ಚು. ಕೆಲವ್ರಿಗೆ ಹಣದ ಹುಚ್ಚು, ಕೆಲವ್ರಿಗೆ ಪದವಿ ಹುಚ್ಚು, ಇನ್ ಕೆಲವ್ರಿಗೆ ಹೆಸರು ಮಾಡೋ ಹುಚ್ಚು. ಆದ್ರೆ ನಿನಗೆ ನಿಮ್ಮ ಮಾವನ್ ಮಗಳನ್ನ ಮದುವೆ ಆಗೋ ಹುಚ್ಚು. ನನ್ನ ಮನಸ್ಸಲ್ಲಿದ್ದು ಇವ್ರಿಗೇನು ಗೊತ್ತಾಯ್ತು? ನಿಜವಾಗ್ಲೂ ದೇವ್ರೇ. ನಮಸ್ಕಾರ ಕಣವ. ನಮಸ್ಕಾರ.
ರಾತ್ರಿ ಹೂವಿನ ತೋಟಕ್ಕೆ ಬಾ, ದೀಪಾವಳಿಯ ಉಡುಗೊರೆ ನಿನಗಾಗಿ ಕಾದಿದೆ. ದಾಳಿಂಬೆ ದ್ರಾಕ್ಷಿ ಫಲವ ತಟ್ಟೆಯಲ್ಲಿ ಓ ಬಂದೆ. ರಾತ್ರಿ ಹೂವಿನ ತೋಟಕ್ಕೆ ಬಾ, ದೀಪಾವಳಿ ಉಡುಗೊರೆ ನಿನಗಾಗಿ ಕಾದಿದೆ. ಕೃಷ್ಣ ಏನ್ ಕೃಷ್ಣ ಖುಷಿಯಲ್ಲಿದ್ಯಾ? ಸಿಗ್ಬಾರ್ದಂದ್ ನನಗ್ ಸಿಗ್ತಾ ಇದೆ. ಅದಕ್ಕೆ ಯಾಕೆ ಡೊಲ್ ಸುರಿಸ್ತಾ ಇದ್ಯಾ? ನಾನ್ ನಿನಗೆ 1000 ಸಲ ಹೇಳಿದೀನಿ, ನಮಗ್ ಸಿಗೋದು ಸಿಗುತ್ತೆ. ಸಿಗ್ಬಾರ್ದಂತಿದ್ರೆ ಏನ್ ಮಾಡಿದ್ರು ಸಿಗೋದಿಲ್ಲ. ನನಗ್ ಸಿಕ್ಬಿಡ್ತಲ್ಲ. ಏನದು? ಹೇಳಲ್ಲ, ನಾನು ಹೇಳಲ್ವಾ? ಮತ್ತಿಲ್ಲೇನ್ ಮಾಡ್ತಿದ್ವಿ? ರಾತ್ರಿ ಹೂವಿನ ತೋಟಕ್ಕೆ ಬಾ, ದೀಪಾವಳಿ ಉಡುಗೊರೆ ನಿನಗಾಗಿ ಕಾದಿದೆ. ತುಂಬಾ ನುಲಿಬೇಡ ಕಣೆ, ನನ್ಗೇನೇನೋ ಆಗ್ತಾ ಇದೆ. ಆನೆಗೆ ಕುದುರೆ ಲಾಯದಲ್ಲಿ ಏನೋ ಕೆಲಸ ನಡೆಯ. ರಾತ್ರಿ ಹೂವಿನ ತೋಟಕ್ಕೆ ಬಾ, ಅಲ್ಲಿ ಆಮೇಲೆ ಮುತ್ತು ಬಂದೆ. ಮುತ್ತು ಬಂದೆ ಸಾವ್ಕಾರೆ. ಹೊರಡೆ ಹೋಗ್ಬೇಕು, ಗಾಡಿ ರೆಡಿ ಮಾಡಿ. ಸರಿ ಸಾವ್ಕಾರೆ. ಅದು ಸಂಜೆ ಹೂವಿನ ತೋಟಕ್ಕೆ ಬಾ, ದೀಪಾವಳಿ ಉಡುಗೊರೆ ನಿನಗಾಗಿ ಕಾದಿದೆ. ಅಂಜಲಿ ಬಂದೆ. ಕಾಫಿ. ಎಲ್ಲೋಗ್ಬಿಟ್ಟ? ದೀಪಾವಳಿ ಉಡುಗೊರೆ ಕೊಡ್ತೀನಿ ಅಂದ್ಲು. ಇಲ್ಲೇ ಇರ್ತೀನಿ ಅಂದ್ಲಲ್ಲ, ಎಲ್ಲೋದ್ಲು? ಇಲ್ಲೇ ಬಂದಲ್ಲ, ಎಲ್ಲೋಗ್ಬಿಟ್ಟ? ಈ ನನ್ ಮಗ ಇಲ್ಲಿ ಯಾಕೆ ಬರ್ತಾವನೆ? ಮಾಡ್ತೀನಿ. ಎಲ್ಲೋಗ್ಬಿಟ್ಟ? ಜೇನು ಹುಡುಕ ಬಂದ್ರೆ ಜೇನು ಕೂಡ ಸಿಕ್ಬಿಡ್ತಲ್ಲ. ಪದ್ದು ನನ್ ಮುದ್ದು ಮಲ್ಲಿಗೆ ಹೂವು ಚೆನ್ನ, ಬೆಳಕು ಚೆನ್ನ ಬಂದರೆ ಏನು ತೊಂದರೆ. ನೋಡ್ದೆ 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 ದೇವ್ರೆ. ಇವ್ರ್ಯಾಕೆ ಇಷ್ಟೊತ್ತಲ್ಲಿ ಇಲ್ಲಿಗೆ ಬಂದ್ರು? ಬಚ್ಕೋ. ಅರೆ, ಸಾವುಕಾರ ಯಾಕೆ ಬಚ್ಕೋತಿದ್ದಾರೆ? ಓಹ್, ಬಿಕ್ಕಳಿಕೆ ಬೇರೆ ಬಂದಿದೆ. ಓ, ಸಾವುಕಾರ ನೋಡಕ್ಕೆ ಇರ್ಬೇಕು. ಆಹಾ, ನನ್ನವಳು ಬಂದ್ಲು. ಏಯ್ ರಂಬೆ, ಏನಂದೆ?
ದೊಂಗ. ಆಹಾ ಎಷ್ಟ್ ಚೆನ್ನಾಗಿ ಹೇಳ್ತೆ ಕಣೆ. ಅಂಜಲಿ ಅಮ್ಮ ಈ ಕಡೆನೆ ಬರ್ತಿದ್ದಾರೆ. ಅಯ್ಯೋ. ಹೇ, ಮುತ್ತು, ದೀಪಾವಳಿ ಉಡುಗೊರೆ. ಅದು ದೀಪಾವಳಿಗೆ. ನಂಗೆ ಈಗ್ಲೇ ಬೇಕು, ಕೊಡು. ಅಯ್ಯೋ ನನ್ನ ಮಾತು ಕೇಳು. ಅಯ್ಯೋ ಎಲ್ಲೂ ಕಾಣಲ್ಲ. ರಾಜಕುಮಾರಿ ಅಣ್ಣ ನಿನ್ ಕಾಲ್ ಮುಗಿತೀರಣ್ಣ, ತಪ್ಪಾತ. ಅದಕ್ಕೆ ಯಾಕ ಕಾಲ್ ಹಿಡಿತ್ಯಾ? ಮಜಾ ಮಾಡು ಮಜಾ ಮಾಡು. ಅವಳ ಒಪ್ಕೊಂಡ ಮೇಲೆ ಇನ್ನೇನಿದೆ ಮಾಡು. ಏನಾಯ್ತು? ನನ್ ಮಗನೇ ಏನಾಯ್ತಾಳ? ಏನಾಯ್ತಾಳಲ್ಲ ನನ್ ಮಗನೇ? ನಾನು ಮದ್ವೆ ಮಾಡ್ಕೋಬೇಕು ಅಂತಿದ್ ಹುಡುಗಿನ ನನ್ ಮಗ ಕ್ಯಾಚ್ ಹಾಕೊಂಡ್ಬಿಟ್ಟ. ಅಯ್ಯೋ ಅಷ್ಟೇ ತಾನೆ ನನ್ ಮಗನೇ. ಜೀವನದಲ್ಲಿ ಸಿಗ್ಬೇಕಂತಿದ್ರೆ ಸಿಕ್ಕೇ ಸಿಗುತ್ತೆ, ಸಿಗ್ಬಾರ್ದಂತಿದ್ರೆ ಏನ್ ಮಾಡಿದ್ರು ಸಿಗೋದಿಲ್ಲ. ಯಾರು ಯಾರಿಗೆ ದೀಪಾವಳಿ ಉಡುಗೊರೆ ಕೊಡೋದು? ಎಲ್ರು ಮರ್ಯಾದೆಯಿಂದ ಆಚೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ಭೀಮಾ. ಇಷ್ಟು ಜನ ಒಟ್ಟಿಗೆ ಇಲ್ಲಿ? ನಾ ಹೇಳ್ತೀನಿ ಮೊರೆ, ಸಂಜೆ ತೋಟಕ್ಕೆ ಬಾ, ದೀಪಾವಳಿ ಉಡುಗೊರೆ ಕೊಡ್ತೀನಿ ಅಂತ ಬರ್ದವನು ಆ ಪರದೇಶಿ ನನ್ ಮಗ. ಅಮ್ಮ, ಅನ್ನಪೂರ್ಣೇಶ್ವರಿ ತಾಯಿ, ಈ ಕಾಗೆ ಬಂದ ಮಾತ್ ಮಾತ್ರ ನಂಬೇಡಿ. ಆ ಲೆಟ್ರಿಗೂ ನನಗೂ ಯಾವ ಸಂಬಂಧನೂ ಇಲ್ಲ ತಾಯಿ, ಯಾವ ಸಂಬಂಧನೂ ಇಲ್ಲ. ಎಲ್ಲಾರು ಒಂದೇ ಟೈಮಲ್ಲಿ ಒಂದೇ ಜಾಗದಲ್ಲಿ ಒಟ್ಟಿಗೆ ಸೇರಿದೀವಲ್ಲ, ಯಾಕೆ? 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 ಹೌದು, ಯಾಕೆ? ಅದೇ ಯಾಕೆ? ಏನು ಡೌಟಾ? ಎಲ್ರು ಒಟ್ಟಿಗೆ ಸೇರಿ ಹಾಡಿ ಕುಣಿದು ಕುಪ್ಪಳಿಸಕ್ತಾನೆ ಬಂದಿದ್ದೀರಿ. ಅಯ್ಯ, ಮರ್ತ್ ಬಿಟ್ರ ಅಯ್ಯ? 10 ವರ್ಷದ ಹಿಂದೆ ಕಾಶಿಲಿ ತಮ್ಮ ಪಾದಕ್ಕೆ ಬಿದ್ದು ತಮ್ಮ ಆಶೀರ್ವಾದ ಪಡ್ಕೊಂಡಿದ್ದೆ. ಇವತ್ತು ತಮ್ಮ ಕೃಪೆಯಿಂದ ಒಳ್ಳೆ ಸ್ಥಾನದಲ್ಲಿದ್ದೀನಯ್ಯ. ಇಲ್ಲಿದ್ದೀರಾ ಅಂತ ಯಾರೋ ಹೇಳಿದ್ರು, ತಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನನ್ನ ಕಡೆಯಿಂದ ಇದೊಂದು ಸಣ್ಣ ಕಾಣಿಕೆ, ಸ್ವೀಕರಿಸಬೇಕು. ಏನಿದು? ಇದನ್ನ ತಮಗಾಗಿ ತಂದಿದ್ದೀನಯ್ಯ. ಇದನ್ನ ತಗೊಂಡು ನಾನೇನ್ ಮಾಡ್ಲಿ? ಎಲ್ಲ ತಿಳಿದು ನೀವೇ ಹೀಗೆ ಹೇಳಿದ್ರೆ ಹೇಗಯ್ಯ? ಜಗತ್ತಲ್ಲಿ ಇದಿಲ್ದೇ ಇದ್ರೆ ಬದುಕೋದಿಕ್ಕೆ ಆಗೋದಿಲ್ಲ. ಇದೊಂದಿದ್ರೆ ಏನ್ ಬೇಕಾದ್ರೂ ಪಡ್ಕೋಬೋದಯ್ಯ. ಈಗ ನಿನ್ಗೇನ್ ಬೇಕು? ನಿಮ್ಮ ಆಶೀರ್ವಾದದಿಂದ ನನಗೆಲ್ಲ ಇದೆ, ಆದ್ರೆ ನೆಮ್ಮದಿ ನೆಮ್ಮದಿ ಒಂದಿಲ್ಲಯ್ಯ. ನನಗದು ಬೇಕಯ್ಯ. ನೆಮ್ಮದಿ ತಗೋ. ಹಣದಿಂದ ಏನ್ ಬೇಕಾದ್ರೂ ತಗೊಳಕ್ ಸಾಧ್ಯ ಅಂದೆ, ಹಣದಿಂದ ನೆಮ್ಮದಿ ತಗೋ. ಸಾಧ್ಯನಾ? ಅಯ್ಯ, ಎಲ್ಲ ಹಣನು ನೀನೇ ಇಟ್ಕೊಂಡ್ಬಿಟ್ರೆ ನೆಮ್ಮದಿ ಸಿಗುತ್ತಾ? ನಿನ್ಗೆ ಎಷ್ಟು ಬೇಕೋ ಅಷ್ಟನ್ನ ಇಟ್ಕೊಂಡು ಮಿಕ್ಕಿದ ದಿನ ಹಂಚು. ನೀನ್ ಹಂಚು ಹಣದಿಂದ 10 ಜನಕ್ಕೆ ಉಪಯೋಗ ಆಗಬೇಕು ಅಂತ ಕೆಲಸ ಮಾಡು. ನೆಮ್ಮದಿ ತನಕ್ ತಾನೇ ಸಿಗುತ್ತೆ. ಹಂಚ್ತೀನಯ್ಯ. ಹಾ, ಹಂಚು. ದೇವರು ಮನಸ್ಸು ಕೊಟ್ಟಾಗ ಹಂಚ್ಬಿಡ್ಬೇಕು. ಆಗ್ಲೇ ನಿನಗ್ ನೆಮ್ಮದಿ, ಇನ್ನೊಬ್ಬರಿಗೆ ಉಪಕಾರ. ಹಂಚು. ಆಗ್ಲಯ್ಯ, ಹಂಚುತ್ತೀನಿ. ನಿಮ್ಗೆಲ್ಲ ಏನ್ ಬೇಕು? ದೇವ್ರ ಆಶೀರ್ವಾದ ತಗೊಳಕ್ ಬಂದಿ ಸ್ವಾಮಿ. ದೇವ್ರ? ಮನುಷ್ಯನ ದೇವ್ರು ಮಾಡ್ಬೇಡಿ, ಅದು ಒಳ್ಳೇದಲ್ಲ. ನಿಮ್ ಕೆಲ್ಸಾನೇ ನಿಮಗ್ ದೇವ್ರು. ಅದನ್ನ ನೋಡ್ಕೊ ಹೋಗಿ.
ಗುರುಭ್ಯೋ ನಮಃ. ಹರಿ ಓಂ. ಏನು ಅಯ್ಯ, ನಿಮ್ಮನ್ನೇನೋ ಕೇಳಬೇಕು ಅಂತ ಬಂದೆ. ಆದರೆ ನಿಮ್ಮ ನೋಡಿದ ತಕ್ಷಣ ನಂಗೆ ಯಾಕೋ ಮಾತೇ ಬರ್ತಿಲ್ಲ. ನಿಮ್ಮ ನೋಡಿ ಸಂತೋಷ ಆಯ್ತು. ನಾ ಬರ್ತೀನಿ. ಒಂದು ಹುಡುಗಿನ ಪ್ರೀತಿಸ್ತಾ ಇದೀಯಾ? ಹೌದಯ್ಯ, ನಾನು ಅವಳನ್ನೇ ಮದುವೆ ಆಗ್ಬೇಕು ಅಂತಿದ್ದೀನಿ. ಹಾಗೂ ನಮ್ಮ ಸಾಹುಕಾರ ಮದುವೆ ಆಗದೆ ನಾನು ಹೆಂಗೆ ಮದುವೆ ಆಗಲಿ? ಅದಕ್ಕೆ ನಮ್ಮ ಸಾಹುಕಾರಿಗೆ ಬೇಗ ಮದುವೆ ಆಗಲಿ ಅಂತ ಆಶೀರ್ವಾದ ಮಾಡಿ. ನೀನು ಇಷ್ಟಪಡೋದನ್ನೇ ನಿಮ್ಮ ಸಾಹುಕಾರರು ಇಷ್ಟಪಡ್ತಿದಾರಲ್ಲಪ್ಪ? ಹೌದಯ್ಯ, ಅವರು ಬೇಗ ಮದುವೆ ಆಗ್ಬೇಕು ಅಂತಿದ್ದಾರೆ. ಆಶೀರ್ವಾದ. ಇನ್ಮೇಲೆ ತಾನೇ ಆಟನೇ ಇರೋದು. ಅದನ್ನ ನೋಡ್ಬೇಕು ಅಂತ ತಾನೇ ಈ ಜಡ ಹಿಡಿದ ದೇಹ ಇಲ್ಲಿವರೆಗೂ ಬಂದಿರೋದು. ಅಯ್ಯ, ನೀವೇನು ಹೇಳ್ತಿದ್ರ ಅಂತ ಅರ್ಥ ಆಗ್ತಿಲ್ಲ. ಗೊತ್ತಾಗುತ್ತೆ ಗೊತ್ತಾಗುತ್ತೆ ಎಲ್ಲ ಗೊತ್ತಾಗುತ್ತೆ. ಮನೆಗೆ ಹೋಗಿ ನೋಡು. ಯಾರು ನೀವೆಲ್ಲ? ನಾನು ಕೂಗ್ತಾನೆ ಇದೀನಿ, ನೀವು ಹೋಗ್ತಾನೆ ಇದ್ರಲ್ಲ. ತಂಗವ್ವ, ಸುಮ್ಕೆ ಯಾಕೆ ಕೂಗಾಡ್ತೀಯ? ಅವರು ಆಂಧ್ರ ಪೊಲೀಸ್ನವರು. ಏಯ್, ಗೊತ್ತಾಯ್ತಲ್ಲ? ಅವಳು ಯಾವಳು? ರಂಗನಾಯಕಿ ಅಂತೆ, ನಾಟಕದವಳು. ಮನೆ ಬಿಟ್ಟು ಬಂದಿಲ್ಲಿ ಕೆಲಸ ಮಾಡ್ತಾ ಇದ್ದಾಳಂತಲ್ಲ. ಅವಳು ನೆತ್ತಾಕೊಂಡು ಹೋಗೋದಕ್ಕೆ ಅವ್ರ ಮಾವ ಅಲ್ಲಿಂದ ಬಂದಿದ್ದಾನೆ. ಅವನ ಹೆಸರು ರಾಯುಡು. ದೊಡ್ಡ ಗಲಾಟೆ ಮಾಡ್ತೀನಿ ಅಂತ ಬಂದ. ನಾನೇ ಬೇಡಪ್ಪ ಅಂತೇಳಿ ಸಮಾಧಾನ ಮಾಡಿ ಕರ್ಕೊಂಡ್ ಬಂದಿದ್ದೀನಿ. ಮರ್ಯಾದೆಯಾಗ ಆ ಕೆಲಸದೋಳ್ನ ಅವನ ಜೊತೆ ಕಳಿಸ್ಕೊಡ್ಬಿಡು. ನಾನು ಬರ್ತೀನಿ. ఏంటి ఏంటి అలా చూస్తున్నా? నేను పిచ్చివాడు అనుకున్నావా? రావే నా యంకమ్మ. పిచ్చిపుడువే పిచ్చి. రావే రావే ಬಿಡವಳ. ఏంటి ಬಿಡವಳ. వదలాలా? వదిలేశాను. ಯಾರೋ ನೀನು? ఎక్కడది? ఇక్కడుంది చూడరా పిచ్చోడా. నా పేరు రాయుడు, ఎస్పి ప్రతాప్ రాయుడు. కేరఫ్ అడ్రస్ చిత్తూర్రా. ఇది నా మరదాలు. మీ కన్నడంలో ఏమంటారు? నాదిని. నాదిని. ఇప్పుడు దీన్ని తీసుకెళ్లి నేను వాడుకుంటాను. పొదవే నా చిత్తూరు చిలక. ದಯವಿಟ್ಟು ನನ್ನ ಕಳಿಸ್ಬೇಡಿ. ಇವ್ರ ಜೊತೆ ಹೋಗಕ್ ನಂಗೆ ಇಷ್ಟ ಇಲ್ಲ. ಪ್ಲೀಸ್ ಕಾಪಾಡಿ. ಯಾವುದೇ ಕಾರಣಕ್ಕೂ ನೀನು ಅವಳನ್ನ ಇಲ್ಲಿಂದ ಕರ್ಕೊಂಡು ಹೋಗಕ್ ಸಾಧ್ಯ. ನಮ್ ಸಾವುಕಾರ ಮೇಲೆ ಕೈ ಮಾಡೋ ಧೈರ್ಯ ಏನು ನಿನಗೆ? ఓయ్ పిచ్చిన కొడుకులా, వీళ్ళకి ఆంధ్ర దెబ్బ ఏమని చూపించండ్రా.
ನೋಡಮ್ಮ. ಹೇ ರಾಯ್ಡು ಅಣ್ಣಯ್ಯ, ಕನ್ನಡದವ್ರ ಗುಣ ಇಟ್ರೆ ಹೆಂಗಿರುತ್ತೆ ಅಂತ ಗೊತ್ತಾಯ್ತಾ? చాలా బాగా తెలిసిందన్న. ಇನ್ನೊಂದ್ಸಲ ರಂಗನಾಯ್ಕ ಅಂತ ಮನೆ ಒಳಗೆ ಕಾಲಿಟ್ರೆ పిచ్చి బిడువే పిచ్చి. పిచ్చేదానికి ఇంకేమన్నా బ్యాలెన్స్ పెట్టారు, అన్ని పగిలిపోయింది. ఆంధ్ర హాస్పిటల్ వెళ్ళి మళ్ళీ ఈ బాడీని రీబిల్డ్ చేయాలి. మన మెగాస్టార్ చిరంజీవి మీద ఒట్టే చెప్తున్నాను, ఇంకెప్పుడు ఆంధ్ర బార్డర్ దాటి కర్ణాటకలోకి రాను. రైట్ ಹೇಳು. అన్నయ్య, ఒక స్మాల్ రిక్వెస్ట్. నాకు కళ్ళజోడు చుట్టా లేదంటే మా చిత్తూరు డిస్ట్రిక్ట్ లో లెవెల్ ఉండదు. మీరు ఓకే అంటే తీసుకెళ్తాను. ಕರ್ನಾಟಕ ಬರೀ ಅವನು ಮೂತಿಗೆ. పెద్దన్నయ్య. ಬಂಡಿತೀರಾ ಅಲ್ವಾ ರಾಜ? ಅವ್ರ ಮನೆ ಹುಡುಗಿನ ಕರ್ಕೊಂಡೋಕೆ ಅವನ್ ಬಂದ. ಕಳಿಸ್ಕೊಡೋ ತಾನೆ? ಏನು ನಮ್ಮೂರಲ್ಲಿ ಬೇರೆ ಕೆಲಸವೇ ಸಿಗಲ್ವೇನೋ? ಆ ಗಲಾಟೆಯಲ್ಲಿ ನಿನ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಮ್ ಗತಿ ಏನು? ಅಮ್ಮ, ನೀನ್ ತಿಳ್ಕೊಂಡಾಗ ಏನೂ ಆಗ್ತಾರಲ್ಲ. ಏನೋ ನಿನ್ ಮಾತಿನ ಅರ್ಥ? ನನಗೇನೋ ತುಂಬಾ ಭಯ ಆಗ್ತಿದೆ. ಮೊದಲು ಆ ಹುಡುಗಿನ ಕಳಿಸ್ಬಿಡು. ಅದ್ ಹಾಗಮ್ಮ ಸಾಧ್ಯ? ಮದುವೆ ಅಂದ್ರೆ ದೂರ ಓಡೋಗ್ತಿದ್ ನಾನು. ಇವತ್ತು ಮದುವೆಗೆ ಒಪ್ಕೊಂಡಿದ್ದೀನಿ ಅಂದ್ರೆ ಅದ್ರ ರಂಗನಾಕಿ ನೋಡಿದ್ಮೇಲೆ. ಇಷ್ಟು ದಿವಸ ನಾನು ಈ ವಿಷಯನ ಹೇಳಿದನ್ನು ಮುಚ್ಚಿಟ್ಟಿದ್ದಕ್ಕೆ ದಯವಿಟ್ಟು ನನಗೆ ಕ್ಷಮಿಸಮ್ಮ. ಹಾಗಾದ್ರೆ ನೀನ್ ಮದ್ವೆ ಆಗ್ತೀನಿ ಅಂದಿದ್ದು ಅಂಜಲಿನಲ್ವಾ? ಏನಮ್ಮ ನೀನ್ ಹೇಳ್ತಾ ಇರೋದು? ಅಂಜಲಿನ ನಾನು ಯಾವತ್ತೂ ಆ ದೃಷ್ಟಿನ ನೋಡಿದ್ದೇ ಇಲ್ಲ. ತಗೊಳ್ಳಿ. ನೀವು ಕುಡಿಯೋಕ್ ನೀರ್ ಕೇಳಿದ್ರಿ ಅನ್ಕೊಂಡೆ, ಆದ್ರೆ ನನ್ ಕೈ ಹಿಡಿಬೇಕಾದವ್ರು ನೀವು. ಈ ರೀತಿ ಕೈ ತೊಳ್ಕೊಂಡು ಸಂಬಂಧ ದೂರ ಮಾಡ್ತೀರಾ ಅನ್ಕೊಂಡಿರ್ಲಿಲ್ಲ. ಅಂಜಲಿ, ಅವಸರ ಪಡಬೇಡಮ್ಮ. ನಾನು ಅವನ ಹತ್ರ ಬೇಡಿ ಅತ್ತೆ, ಬಲವಂತ ಮಾಡಬೇಡಿ. ನೋಡಿ, ಅವ್ರು ನನ್ನ ಮದ್ವೆ ಆಗಲ್ಲ ಅಂತಂದ್ರು ನನಗ್ ದುಃಖನೇ ಆಗ್ತಿಲ್ಲ. ಯಾಕಂದ್ರೆ ನನಗ್ ಬಿಕ್ಕಳಿಗೆನೆ ಬರ್ತಾ ಇಲ್ಲ ಅತ್ತೆ. ನೋಡಿ ಅತ್ತೆ, ನನಗ್ ಬಿಕ್ಕಳಿಗೆನೆ ಬರ್ತಾ ಇಲ್ಲ. ರಾಜ, ನಿನಗೆ ನಿಮ್ಮ ಮಾವನ ಬಗ್ಗೆ ಗೊತ್ತಿಲ್ಲ. ಅವ್ರಿಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ಏನಮ್ಮ ಮಾಡ್ತಾರೆ? ಯಾರು ಏನೇ ಹೇಳಿದ್ರು ನನ್ನ ನಿರ್ಧಾರ ಮಾತ್ರ ಬದಲಾಯಿಸೋದಿಲ್ಲ. ನಾ ಜೀವನದಲ್ಲಿ ಮದುವೆ ಅಂತ ಆಗೋದಾದ್ರೆ ಅದು ರಂಗನಾಯ್ಕಿನೇ. ಅರ್ಧದಲ್ಲೇ ಬಿಟ್ಟು ಓಡ್ ಬರಕ ನಾನಿನ್ನ ಆ ಮನೆಗೆ ಕಳ್ಸಿದ್ದು. ನೀನು ರಾಜನ ಮದುವೆ ಆಗ್ತಿ ಅಂತ ಒಂದೇ ಒಂದು ಆಸೆಯಿಂದ ಆ ಕೆಲಸದಾಳ ಮುತ್ತೋತ್ರ ನಾನು ಕ್ಷಮೆ ಕೇಳಿದೆ. ರಂಗನಾಯ್ಕಿ ಮಾವನ್ನ ನಾಯಿ ತರ ಊರೆಲ್ಲ ಅಲ್ಲಿ ಕರ್ಕೊಂಬನ್ನಲ್ಲ. ಯಾಕೆ ಯಾಕೆ ಹೇಳು? ಏಯ್, ಆ ಮುತ್ತು ರಂಗನಾಯ್ಕಿ ಮಾವನ್ ಯಾಕೆ ಹೊಡ್ದ? ತುಂಬಾ ಸಪೋರ್ಟ್ ಮಾಡ್ತಾನಂತೆ. ಸಪೋರ್ಟ್ ಅಲ್ಲ ಅದು, ಅವಳು ಅವನ್ನ ಪ್ರೀತಿಸ್ತಾವಳಂತೆ. ಅವ್ರಿಬ್ಬರ ಮಧ್ಯ ಪ್ರೀತಿ ಇದೆ ಅಂತ ನನಗ್ಯಾಕೋ ಹೇಳಿಲ್ಲ? ಹಿಂದೆ ಒಂದ್ಸಾರಿ ಆ ಪರದೇಶಿ ಮುತ್ಕೊಂಡ್ ಬಗ್ಗೆ ಹೇಳಿದಕ್ಕೆ ಇಕ್ಕಮುಖಿ ಇಕ್ಕಿದ್ರಿ, ಅದಕ್ಕೆ ಈ ವಿಷಯದ ಬಗ್ಗೆ ಏನು ಹೇಳಲಿಲ್ಲ. ನನ್ನ ಹತ್ರ ಹೇಳಿಲ್ಲ ಸರಿ, ನಿನ್ನ ಸಾಹುಕಾರನಿಗೆ ಹೇಳ್ಬೋದಾಗಿತ್ತಲ್ಲೋ. ಈ ಬೆಂಕಿಯಪ್ಪ ಈಗಿಲ್ ಹಚ್ಚೋ ಬೆಂಕಿಗೆ ನಾಳೆ ಆ ಮನೆ ತಗದಗ ಅಂತ 10 ಉರಿಬೇಕು. ನಾನ್ ಈಗಿಲ್ ಹೇಳೋ ಕತೆಗೆ ಉಪ್ಪು ಖಾರ ಹಚ್ಚಿ ಅಲ್ಲಿ ನಿನ್ ಕತೆ ಕಟ್ಟು. ನನಗ್ ತುಂಬಾ ಭಯ ಆಗ್ತಿದೆ. ಈಗ ಹೋಯ್ತಾ ಭಯ? ಹಾಗಲ್ಲ, ಅವನಿಗೆ ನಾನು ಇಲ್ಲಿರೋದು ಗೊತ್ತಾಗೋಯ್ತು. ಅವನು ಸುಮ್ನೆ ಇರೋ ಮೃಗ ಅಲ್ಲ. ಗುಂಪು ಕಟ್ಕೊಂಡ್ ಬಂದು ಗಲಾಟೆ ಮಾಡಿ ನನ್ ಕುತ್ತಿಗೆ ತಾಳಿ ಕಟ್ಬಿಟ್ರೆ ನಿನಗ್ ತಾಳಿ ಕಟ್ಟೋನ್ ಇಲ್ಲಿದ್ದೀನಿ ಕಣೆ. ನೋಡಿ, ಒಂದಂತೂ ಸತ್ಯ, ನೀವಲ್ದೆ ಮತ್ಯಾವ ರಾಜ್ಕುಮಾರನಾದ್ರೂ ತಾಳಿ ಕಟ್ಟೋಕ್ ಬಂದ್ರೆ ಅವನಿಗೆ ಸಿಗೋದು ಜೀವ ಹೋದಿ ದೇಹ ಮಾತ್ರ. ನೋಡು, ನೀನ್ ಯಾವತ್ತಾದ್ರೂ ನಾನು ಮದುವೆ ಆಗಲ್ಲ ಅಂತ ಹೇಳಿದಿನ?
ನನಗೆ ತಂದೆ ತಾಯಿ ಸರ್ವಸ್ವ ಎಲ್ಲ ನಮ್ಮ ಸಾವುಕಾರ. ನಮ್ಮ ಸಾವುಕಾರ ಮದುವೆ ಆದ ತಕ್ಷಣ ನಾನಿನ್ ಮದುವೆ ಆಗ್ತೀನಿ. ಸಾಹುಕಾರ 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 ನಿಮ್ ಸಾಹುಕಾರಕ್ಕೆ ಮದ್ವೆ ಆಗ್ಲಿಲ್ಲ ಅಂದ್ರೆ ನಮ್ ಮದ್ವೆ ಆಗಲ್ವಾ? ನೋಡಿ, ನಾಳೆ ನಿಮ್ ಯಜಮಾನಿ ಹತ್ರ ನಮ್ ಮದ್ವೆ ವಿಷಯ ಮಾತಾಡ್ಲಿಲ್ಲ ಅಂದ್ರೆ ನಾನ್ ನಿಮ್ ಮುಖನ ನೋಡಲ್ಲ, ನಿಮ್ ಹತ್ರ ಮಾತಾಡೋದು ಇಲ್ಲ. ನನ್ ಮಾತು ಕೇಳಿ. ನೋಡಿದ್ರ ಹುಡಿಯ, ನೋಡಿದ್ರ? ಪಾಪ ಆ ರಂಗನಾಯಕಿ ಆಗಲ್ಲ ಆಗಲ್ಲ ಅಂತ ಇದ್ರು, ಆ ಮುತ್ತು ನೋಡಿ ಹೆಂಗ್ ಬಲವಂತ ಮಾಡ್ತಾವನೆ ಅಂತ. ರಂಗನಾಯಕಿ ನಿಮ್ಮನ್ನೇ ಮದ್ವೆ ಆಗ್ತೀನಿ ಅಂತ ಹೇಳ್ತಿರ್ಬೇಕು, ಆದ್ರೆ ಆ ನನ್ನ ಮಗ ಮುತ್ತು ನನ್ನನ್ನೇ ಮದ್ವೆ ಆಗು ನನ್ನನ್ನೇ ಮದ್ವೆ ಆಗು ಅಂತ ಹೆಂಗ್ ಬಲವಂತ ಮಾಡ್ತಾವನೆ. ಇದೇನು ಇಲ್ಲ ಒಡಿಯ, ಆ ಮುತ್ತು ನೀವ್ ಹಾಕಿದ ಅನ್ನನ ತಿಂದು ಗಂಡೋರ್ ಮನೆ ಕಾಯೋ ನಾಯಿ ಅವನು. ಯಾರ್ದೋ ಉಪ್ಪು ಯಾರ್ದೋ ಋಣ. ಏನ್ ಹೇಳ್ತಿದ್ಯಾ? ಸರಿಯಾಗಿ ಬಿಡಿಸಿ ಹೇಳ್ತೀವಿ, ಕೇಳಿ ಒಡಿಯ. ಈ ಮನೇಲಿ ನಿಮ್ಗೂ ಯಜಮಾನಿ ಎಮ್ನವ್ರಿಗೂ ಆಗದೆ ಇರೋ ಹಾಗೆ ಆ ಮುತ್ತು ಫಿಟ್ಟಿಂಗ್ ಇಟ್ಟವನೆ. ಡ್ರಾಮಾ ನೋಡೋ ನೀವು ಈ ಆಸ್ತಿಲಿ ಅರ್ಧ ಭಾಗನ ನಾಟಕದವ್ರಿಗೆ ದಾನ ಮಾಡ್ಬಿಡ್ತೀರಾ ಅಂತ ಹೇಳಿ ಆ ಆಸ್ತಿನ ತನ್ನ ಹೆಸರು ಬರ್ಸ್ಕೊಂಡ್ಬಿಟ್ಟವನೆ. ಒಡೆಯ, ನಿಮ್ಮ ಬೆನ್ನಿಂದನೇ ಇದ್ದು ನಿಮ್ಗೆ ಚೂರಿ ಹಾಕಿದಾನೆ. ಒಡೆಯ, ನಿಮ್ಗೆ ಚೂರಿ ಹಾಕಿದಾನೆ. ಒಡೆಯ, ಎಷ್ಟು ನೋಡಿದ್ರು ಇಡ್ತಿಗೆ ಬತ್ತಲ್ಲ. ಅವ್ನ್ ಸಾಕಿದ್ ಕುದುರೆಗಳಲ್ವಾ, ನಿಯತ್ತಲ್ಲಿರುತ್ತೆ. 4 ಹೊಡೆದು ಹೇಳ್ಕೊಂಬರೋ. ನನ್ ಕುದುರೆ ಮೇಲೆ ಕೈ ಮಾಡೋ ಧೈರ್ಯ ನಿನಗೆ? ನನ್ನ ಸಾವುಕಾರ ಸಾರೋಟ್ ಮೇಲೆ ಕೂರ ಅಧಿಕಾರ ಯಾರ ಕೊಟ್ಟಿದ್ದು ನಿನ್ಗೆ? ಯಾರ ಕೊಟ್ಟಿದ್ದು? ಗೊತ್ತು, ಅವನ್ಗ ಅಧಿಕಾರ ಕೊಟ್ಟಿದ್ದು ನಾನೇ. ಸಾವುಕಾರೆ, ನಿನ್ನ ಬಾಯಿಂದ ನನ್ನ ಸಾವುಕಾರ ಅಂತ ಕರಿಬೇಡ. ಇನ್ಮೇಲಿಂದ ನೀನ್ ಆ ಗಾಡಿನ ಮುಟ್ಬಾರ್ದು. ನಿನ್ನ ನೆರಳು ಸಹ ಈ ಮನೆ ಮೇಲೆ ಬೀಳ್ಕೂಡ್ದು. ನೀನ್ ನಾನು ಮಾಡಿದ ದ್ರೋಹಕ್ಕೆ ನಿನ್ನ ಸಾಯಿಸ್ಬೇಕಾಯ್ತು, ಆದ್ರೂ ಬಿಡ್ತಾ ಇದ್ದೀನಿ. ಯಾಕೆ ಗೊತ್ತಾ? ನೀನ್ ಈ ಮನೆ ಜೀತಾಳಾಗಿದೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ. ಹೊರಟೋಗಿಲ್ಲಿಂದ. ನಾನೇನ್ ತಪ್ಪು ಮಾಡ್ದೆ ಸಾವುಕಾರೆ? ಮುಟ್ಬೇಡ ನನ್ನ. ಅಂತ ತಪ್ಪು ಏನ್ ಮಾಡ್ದೆ ಸಾವುಕಾರೆ? ಭೀಮಾ, ಮುಖ ನೋಡ್ತಾ ಇದ್ಯಾ? ಮೊದ್ಲು ಇವನ್ನ ಹೊಡೆದು ಆಚೆಗೆ ಹಾಕೋ. ಹೊಡಿಬೇಡ ಅಣ್ಣ. ಮುತ್ತೆ ಇಲ್ದೆ ಗಾಡಿ ಒಂದೇ ಬಂದಿದೆ. ಏನೋ ಹೆಚ್ಚು ಕಡಿಮೆ ಆಗಿರ್ಬೇಕು. ಬಾ ಹೋಗೋಣ. ಬೇಗ ಬಾ ಅಮ್ಮ. ಅಪ್ಪ ಅವ್ರು ನಡ್ಕೊಂಡ್ಬಿಟ್ಟಾರೆ.
ಮಗು ಸತ್ತೋಯ್ತಂತ ನಮ್ಮ ಅಣ್ಣನಿಗೆ ಸುಳ್ಳು ಹೇಳಿ ಆ ಅರಮನೆ ಬಿಟ್ಟು ಇಲ್ಲಿಗೆ ಬಂದೆ. ಅವರಿಗೆ ಕೊಟ್ಟಿದ್ದ ಮಾತಿನ ಪ್ರಕಾರ ಆವತ್ತಿನಿಂದ ಇವತ್ತಿನವರೆಗೂ ಮುತ್ತು ಕೆಲಸದೋಳು ಮಗು ಅಂತಾನೆ ಸಾಕ್ದೆ. ಆ ಹುಚ್ಚ ಯಾರು ಯಾರು ಅಂತ ಜನ ಕೇಳ್ತಾ ಇದ್ರಲ್ಲ, ಆ ಪುಣ್ಯಾತ್ಮ ಕೊಟ್ಟಿದ್ದ ಭಿಕ್ಷೆ ಏನಪ್ಪ? ಈ ಬಂಗ್ಲೆ, ಆಸ್ತಿ ಪಾಸ್ತಿ ಎಲ್ಲ. ಆ ಪುಣ್ಯಾತ್ಮ ಹೀಗೆಲ್ಲಿದ್ದಾರಮ್ಮ? ಅರಸನಾಗಿ ಬಾಳಬೇಕಾದವರು ಸಾಮಾನ್ಯ ಮನುಷ್ಯನಾಗಿ ದೇವಸ್ಥಾನದ ಅರಳಿಕಟ್ಟೆ ಮೇಲೆ ಜೀವ ಸವಿಸ್ತಿದ್ದಾರೆ. ನಾನು ಹೋಗಿ ಕರ್ಕೊಂಡ್ಬರ್ತೀನಮ್ಮ. ಯಾರೇ ಕೂಗಿದ್ರು, ಎಷ್ಟೇ ಬೇಡ್ಕೊಂಡ್ರು ಅವರು ಬರಲ್ಲಪ್ಪ. ನಾನು ಕರ್ಕೊಂಡ್ಬರ್ತೀನಿ. ಅಂದ್ಕೊಂಡೆ, ನಾನು ಆವತ್ತೇ ಅಂದ್ಕೊಂಡೆ ಮುತ್ತು ರಾಜ ರವಿವರ್ಮನ್ ಮಗನೇ ಇರಬೇಕು ಅಂತ ಸಂದೇಹ ಬಂತು. ಮಗು ಸತ್ತೋಯ್ತು ಅಂತ ಸುಳ್ಳು ಹೇಳಿ ನನ್ನ ತಂಗಿ ನನಗೆ ಮೋಸ ಮಾಡ್ಬಿಟ್ಲು. ಮೊದಲು ಆ ಹಳೆ ಮೈನ ಹೊಡೆದಾಕ. ಏನ ಸಾವುಕಾರನ್ನ? ಯಾವನೋ ಸಾವುಕಾರ? ಸುಪ್ರೀಂ ಕೋರ್ಟ್ ಜಡ್ಜ್ಗಿಂತ ಸುಪ್ರೀಂ ಜಡ್ಜ್ ಈ ಬೆಂಕಿಯಪ್ಪ. ಇವರೆಲ್ಲ ಸೇರಿ ನನಗೆ ಮೋಸ ಮಾಡ್ಬಿಟ್ರು ಅಂತ ಮುತ್ತು ಒಂದೇ ಒಂದು ಹೇಳಿಕೆ ಕೊಟ್ರೆ ಇಡೀ ಸೊತ್ತೆಲ್ಲ ಮುತ್ತು ಪಾಲಾಗುತ್ತೆ. ಹಂಗಾಗೋಕು ಮುಂಚೆ ರಾಜನ ಮುಗಿಸು. ಆ ಆಪಾದನೆನ ಮುತ್ತು ಮೇಲೆ ತಾಕೋ. ಊರವ್ರ ಮುಂದೆ ಮುತ್ತು ರಾಜನ್ನ ಕೊಂದು ಬಿಟ್ಟ ಅಂತ ಸುದ್ದಿ ಹಬ್ಸು. ಅವರಲ್ಲೇ ನಮ್ಮವ್ರನ್ನ ಬಿಟ್ಟು ಮುತ್ತುನ ಮುಗಿಸ್ಬಿಡು. ಆಮೇಲೆ ರಾಜ ಮುತ್ತು ಇಲ್ಲ ಸೊತ್ತು ನನ್ನ ತಂಗಿ ಪಾಲಾಗುತ್ತೆ. ಸಮಯ ನೋಡ್ಕೊಂಡು ಅವಳನ್ನು ಶಿವನ ಪಾದ ಸೇರಿಸ್ಬಿಟ್ರೆ ಇಡೀ ಆಸ್ತಿಗೆ ನಾನೇ ರಾಜ, ನೀನೇ ದಳಪತಿ. ಇವನ್ನ ತಗೊಂಡೋಗಿ ಊರಾಚೆರ ಒಳಗೆ ಬಿಸಾಕು. ಮೂಳೆ ಪೀಸು ಸಿಗಬಾರ್ದು. ನಿಂತ್ಕೋ. ಕತ್ತಲಿರೋ ಚೈನು, ಕಾಲಲ್ಲಿರೋ ಚಪ್ಪಲಿ ಬಿಚ್ಕೋ. ಸತ್ತವನು ಸಾವುಕಾರ ಅಂತ ಊರವ್ರು ಗೊತ್ತಾಗಬೇಕಲ್ಲ. ಅಯ್ಯಯ್ಯೋ ಕೇಳ್ರಪ್ಪ, ನಮ್ ಸಹೋದರನ್ನ ಮುತ್ತು ಸಾಯಿಸ್ಬಿಟ್ಟ. ಕೇಳ್ರಪ್ಪ, ಎಲ್ಲ ಕೇಳಿ. ಆ ಮುತ್ತು ನಮ್ ಸಾವುಕಾರನ್ನ ಸಾಯಿಸ್ಬಿಟ್ಟ. ಮುತ್ತು ಸಾವುಕಾರನ್ನ ಸಾಯಿಸ್ಬಿಟ್ಟ. ಅನ್ಯಾಯವಾಗಿ ನಮ್ ಸಾವುಕಾರನ್ನ ಮುತ್ತು ಸಾಯಿಸ್ಬಿಟ್ಟ. ನಮ್ ಸಾವುಕಾರ ಎಲ್ಲಿ? ನೀನೇ ಅವ್ರನ್ನ ಕೊಂದ್ಬಿಟ್ಟಿಲ್ಲೋ. ನನ್ ಸಾವುಕಾರನ ಏನ್ ಮಾಡ್ದೆ ಹೇಳು? ನೀನೇ ಅವ್ರನ್ನ ಕೊಂದಿದ್ದು. ನಮ್ ಸಾವುಕಾರ್ಗೆ ಏನ್ ಮಾಡ್ದೆ ಹೇಳು? ನೀನೇ ಅವ್ರನ್ನ ಕೊಂದ್ಬಿಟ್ಟಿಲ್ಲೋ. ಏನ್ ಕೃಷ್ಣ? ಸಾವುಕಾರನ ಮುತ್ತು ಸಾಯಿಸ್ಬಿಟ್ಟಂತೆ. ಅವರೆಲ್ಲ ಹೇಳು. ಅವ್ರೇನ್ ಮಾಡ್ದೆ ಹೇಳು? ನಮ್ ಸಾವುಕಾರ್ಗೆ ಏನ್ ಮಾಡ್ದೆ ಹೇಳು? ಮನೆಗ್ ಬರ್ಬೇಡ ಅಂತ ಹೇಳಿದ್ ಒಂದೇ ಒಂದ್ ಕಾರಣಕ್ಕೆ ನಮ್ ಸಾವುಕಾರನೇ ಒಡೆದು ಸಾಯಿಸಿ ಬೋಳೆಗೆ ಹಾಕ್ಬಿಟ್ಟಿಯಲ್ಲೋ.
ಏನಾರು ಮಾಡ್ಬೇಡ ಮುತ್ತು, ಎಲ್ಲ ನಿಜ ಹೇಳ್ಬಿಡ್ತೀನಿ ಮುತ್ತು, ಎಲ್ಲ ನಿಜ ಹೇಳ್ತೀನಿ. ನಾನೇ ಸಾವುಕಾರನ್ನ ಹೊಡೆದು ಸಾಯಿಸಿದ್ದು. ಇದನ್ನೆಲ್ಲ ಆ ಬೆಂಕಿಯಪ್ಪನೇ ಮಾಡಿಸಿದ್ದು. ಅಯ್ಯೋ ಪಾಪಿ, ನನ್ ಮಗನ ಸಾಯಿಸ್ಬಿಟ್ಟಿಯಲ್ಲೋ. ಲೇ ಯಾಕೋ ಎದ್ರಕೊಂಡು ಸಾಯ್ತೀಯಾ? ಆಹಾ ಮುತ್ತು, ನೀನು ಸಾವುಕಾರನ ಸಾಯಿಸ್ಬಿಟ್ಟು ಅವನಿಗೆ ರಕ್ತ ಬರಂಗ್ ಕೊಡಿದ್ರೆ ಏನಪ್ಪ ಅವನು ಇನ್ನೊಬ್ಬರ ಹೆಸರು ಹೇಳಿದ್ರೆ ಏನ್ ತಾನೇ ಮಾಡ್ತಾನೆ ಪಾಪ. ಇದು ನಿಜ ಕಣ್ರಪ್ಪ, ಇದು ನಿಜ. ಏನ ಅವನ್ ನೋಡ್ತಾ ಇದ್ದೀರಾ? ಹೊರಗೆ ಸಾಯಿಸ್ರ ಅವನ್ನ. ಅಂದ್ರೆ ನೀವು ನನ್ನ ಮಗಳ ಮದುವೆ ಆಗಲ್ಲ ಅಂತೇಳಿ ಆ ಆತರದಲ್ಲಿ ನಾನು ನಿಮಗೆ ದ್ರೋಹ ಮಾಡ್ಬಿಟ್ಟೆ. ನನ್ ಕ್ಷಮಿಸ್ಬಿಡಿ. ನೀವು ಮಾತ್ರ ಅಲ್ಲ, ನಾವೆಲ್ಲರೂ ಸೇರಿ ಮುತ್ತುಗ್ ದ್ರೋಹ ಮಾಡಿದ್ದೀವಿ. ಅವನೇ ನಮ್ಮನ್ನೆಲ್ಲ ಕ್ಷಮಿಸ್ಬೇಕು. ಸಾವ್ಕಾರ, ನಿಮ್ಗೇನಾಗಿಲ್ವಲ್ಲ? ಚೆನ್ನಾಗಿದ್ದೀರಾ? ಮುತ್ತು, ನಾನಿನ್ ಮಾಡಬಾರ್ದು ಅವಮಾನ ಎಲ್ಲ ಮಾಡಿಬಿಟ್ಟೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಏನ್ ಸಾವ್ಕಾರ, ದೊಡ್ಡ ದೊಡ್ಡ ಮಾತುಗಳನ್ನ ಹೇಳ್ತಿದ್ದೀರಾ? ಮುತ್ತು ಮುತ್ತಿನ ನಿಮ್ಗೆ ಗೊತ್ತಿದ್ದು ನನಗೆ ಗೊತ್ತಿರಲಿಲ್ಲ. ನಾನೇ ಹೇಳ್ಬೇಕು ಅಂತಿದ್ದೆ, ಅಷ್ಟರಲ್ಲಿ ಅಮ್ಮ ಬನ್ನಿ. ಆಶೀರ್ವಾದ ಮಾಡಿ. ಮುತ್ತು, ನೀನ್ ಆಶೀರ್ವಾದ ತಗೋಬೇಕಾಗಿರೋದು ನಮ್ಮ ಹತ್ರ ಅಲ್ಲ. ಏನ್ ಸಾವ್ಕಾರ್ರೆ, ಈ ಅನಾಥನ ನೀವು ಆಶೀರ್ವಾದ ಮಾಡದೆ ಬೇರೆ ಯಾರು ಮಾಡ್ತಾರೆ? ನಿಮ್ ತಂದೆ ಮಾಡ್ತಾರೆ. ತಂದೆನಾ? ನನ್ ತಂದೆನಾ? ಹೌದು ಮುತ್ತು, ನಿಮ್ ತಂದೆನೇ ನಾನು ಕಾಪಾಡಿದ್ದು. ಅಮ್ಮ ಎಲ್ಲಮ್ಮ? ಅಪ್ಪ ಕಾಣಿಸ್ತಾನೆ ಇಲ್ವಲ್ಲಮ್ಮ? ಕಣ್ಣೆದುರಿಗೆ ಇದ್ರು
ನಾನ್ ಮಾತ್ರ ಅವ್ರನ್ನ ಅಪ್ಪ ಅಂತ ಕರೆಯಕ್ಕೆ ಆಗಿಲ್ವಲ್ಲಮ್ಮ. ನೀನೇನು ಯೋಚನೆ ಮಾಡಬೇಡ ಮುತ್ತು. ಅವ್ರು ಎಲ್ಲೇ ಇದ್ರು ಹೇಗೆ ಇದ್ರು ನಿನ್ ಮೇಲೆ ಅವರ ಆಶೀರ್ವಾದ ಯಾವಾಗ್ಲೂ ಇದ್ದೇ ಇರುತ್ತೆ. ಹೇಗಿದ್ದೇನಮ್ಮ? ನಿನ್ನನ್ನು ಈ ರೀತಿ ನೋಡಕ್ಕೆ ಇಷ್ಟು ವರ್ಷ ಬೇಕಾಯ್ತಲ್ಲಪ್ಪ. ಸಾವ್ಕಾರ್ರೆ? ಇಲ್ಲ, ಇವತ್ತಿಂದ ನಮ್ಗೆಲ್ಲರಿಗೂ ನೀವೇ ಸಾವ್ಕಾರರು. ಅನ್ನ ಕೊಡು ಯಜಮಾನ್ರು. ಇಲ್ಲ, ಈ ಮುತ್ತು ಯಾವತ್ತಿದ್ರು ನಿಮ್ಗಳ ಸೇವೆ ಮಾಡೋ ಸೇವಕ. ಯಜಮಾನ್ರಿಗೆ